ಫ್ರೆಂಡ್ಸ್, ನಾವು ನಿಫ್ಟಿ ಚಾರ್ಟ್ ನೋಡ್ತಿದ್ದೀವಿ. ನೋಡಿ, ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಇದು ಹೈ ನೆಟ್ವರ್ತ್ ಇನ್ವೆಸ್ಟರ್ಸ ಒಂದು ಬೈಯಿಂಗ್ ಇರೋ ಏರಿಯಾ. ಈ ಒಂದು ಏರಿಯಾ ಬಂದರೆ ಅವರು ಬೈ ಮಾಡಿದೆ. ಇದು ಸ್ಟಾರ್ಟಿಂಗ್ ಸ್ಟೇಜು, ಇದು ಮಿಡ್ ರೇಂಜು, ಇದು ಪವರ್ಫುಲ್ ರೇಂಜು. ಅಂದರೆ ಈ ರೇಂಜಿಗೆ ಬಂತು ಅಂದರೆ ಹೆವಿ ಬೈಯಿಂಗ್ ಅನ್ನೋದು ಬೋನ್ಸ್ ಅನ್ನೋದು ಹೆವಿ ಬರುತ್ತೆ. ಬಟ್ ಈ ಒಂದು ಏರಿಯಾವರೆಗೂ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಆದರೆ ನನಗಿಲ್ಲ. ಯಾಕೆಂದರೆ ಟ್ರೆಂಡ್ ಅಪ್ಪು, ಅದು ಅಲ್ಲದೆ ಇವತ್ತು ನಮಗೇನು GDP ಬಂದಿದೆ ಅದು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇದೆ. ಸೊ ಬ್ರಾಡ್ ಪಿಕ್ಚರಲ್ಲೂ ಪ್ರಾಬ್ಲಮ್ ಇಲ್ಲ. ಬ್ರಾಡ್ ಪಿಕ್ಚರು ಅಪ್ಪು, ಟ್ರೆಂಡ್ ಅಪ್ಪು, ಪ್ಲಸ್ಸು ಮೈಕ್ರೋ ಎಕನಾಮಿಕ್ ಏನಿದೆ ನಮ್ಮ ಇಂಡಿಯನ್ ಕಂಡೀಷನ್ಸು ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲಿ ಏನು ಇಶ್ಯೂಸ್ ಇಲ್ಲ. ಸೊ ಇರೋ ಸಣ್ಣ ಪುಟ್ಟ ಇಶ್ಯೂಸು ಲೆಕ್ಕಕ್ಕೆ ಹಾಕೊಂಡ್ರೆ ಮೇಜರ್ ಇಶ್ಯೂಸ್ ಮಾತ್ರ ಇದು ಐಡೆಂಟಿಫೈ ಮಾಡುತ್ತೆ. ಒಂದು ದಿನ ಫಾಲ್ ಆಯಿತು ಅದಕ್ಕೆ ಇದು ರೀಸನ್ನು, ಇನ್ನೊಂದು ದಿನ ರ್ಯಾಲಿ ಆಯಿತು ಅದಕ್ಕೆ ಇನ್ನೊಂದು ರೀಸನ್ ಹೇಳೋರು ಯಾವಾಗೂ ಇರ್ತಾರೆ. ಅದೇ ಸ್ಮಾರ್ಟ್ ಇನ್ವೆಸ್ಟರು ಯಾವುದೇ ಕಾರಣಕ್ಕೂ ರೀಸನ್ಸ್ ಆಗಲಿ ಇನ್ನೊಂದು ನ್ಯೂಸ್ ಏನಿದೆ ಅಂತ ನೋಡಲ್ಲ. ಓಕೆನಾ? ಈಗ ನಿಫ್ಟಿಯಲ್ಲಿ ನೋಡಿ, ಈ ಒಂದು ಏರಿಯಾ ಬಂದರೆ ರ್ಯಾಲಿ ಇಲ್ಲಿಂದ ಬರುತ್ತಾ ರನ್ನಿಂಗಲ್ಲಿ ನೋಡಬೇಕಾಗತ್ತೆ. ಮಾರ್ಕೆಟ್ ಬಂದ ಮೇಲೆ ಗೊತ್ತಾಗತ್ತೆ. ಬರೋ ಸ್ಪೀಡನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೋದು ಯಾವ ಥರ ಬರ್ತಿದೆ ಅಂದಮೇಲೆ ಡಿಪೆಂಡ್ ಆಗಿ. ಬಟ್ ಇಲ್ಲಿಂದನೇ ನನಗೆ ಟ್ರೆಂಡ್ ಆದರೆ ಅಪ್ಪಿದೆ. ನಾಳೆ ನಿಮಗೆ ಗ್ಯಾಪ್ ಅಪ್ ಓಪನ್ ಆದ್ರೂ ಅಲ್ಲಿ ನಿಮಗೆ ಡೋಜಿ ಬರ್ಬೋದು, ಇಲ್ಲ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಓಕೆನಾ? ರೀಸನ್ ಏನು ಅಂದರೆ ಸಿಂಪಲ್ಲು, ಎಲ್ಲರೂ ನಾರ್ಮಲ್ ಇನ್ವೆಸ್ಟರ್ಸು, ಸ್ಮಾರ್ಟ್ ಇನ್ವೆಸ್ಟರ್ಸ್ ಇಲ್ಲಿ ಎಂಟ್ರಿ ಆಗಲ್ಲ. ಇಂಟ್ರಾಡೇಡ್ ಅಷ್ಟೇ ಎಂಟ್ರಿ ಆಗ್ತಾರೆ ಸ್ಮಾರ್ಟ್ ಇನ್ವೆಸ್ಟರ್ಸು. ನಾರ್ಮಲ್ ಇನ್ವೆಸ್ಟರ್ಸ್ ಏನಿರ್ತಾರೆ, ಟ್ರೇಡರ್ನ, ಈಗ F&O ಮಾಡೋ ಟ್ರೇಡರ್ಸೇ ನಿಫ್ಟಿಯಲ್ಲಿ. ಓಕೆನಾ? ನಾರ್ಮಲ್ ಟ್ರೇಡರ್ಸ್ ಏನಿರ್ತಾರೆ ಅವರು ಇವಾಗ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ದೂರ, ಒಂದು ನಿಮಗೆ ಎಷ್ಟುವರೆಗೂ ಓಪನ್ ಅಂದರೆ ಗ್ಯಾಪ್ ಅಪ್ ಎಲ್ಲೇ ಓಪನ್ ಆದರೂ 25.200 25,200 ವರೆಗೂ ಹೋಗುತ್ತೆ. 200 ಪಾಯಿಂಟ್ಸ್ ಏನಿದೆ, ಇಲ್ಲಿಂದ ಒಂದು 100 ಪಾಯಿಂಟ್ಸ್ ಏನಿರುತ್ತೆ, ಒಂದು 450 ಪಾಯಿಂಟ್ಸ್ವರೆಗೂ ಹೋಗಿ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾಳೆ ಓಪನ್ ಆದಮೇಲೆ ಗೊತ್ತಾಗುತ್ತೆ, ಪಿಕ್ಚರ್ ಅನ್ನೋದು ಓಪನ್ ಆದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಅದೇ ನಮ್ಗೆ ಇಲ್ಲಿ ಈ ಏರಿಯಾ ಓಪನ್ ಆಯಿತು ಅಂದರೆ ಸ್ಟ್ರಾಂಗಾಗಿ ನಾವು ಥಿಂಕಿಂಗ್ ಮಾಡ್ಬೋದು. ಯಾಕೆಂದರೆ ಈ ಒಂದು ಹೆವಿ ಬೈ ಆರ್ಡರ್ಸ್ ಇರೋ ಏರಿಯಾ, ಇದಕ್ಕಿಂತ ಕೆಳಗೆ ದಾಟೋದು ಅಂದರೆ ಈಗಿರೋ ಸಿಚುವೇಷನಲ್ಲಿ ಆಗಲ್ಲ. ಯಾಕೆಂದರೆ ಅವ್ರಿಗೆ ಬ್ಯಾಡ್ ನ್ಯೂಸ್ ಅನ್ನೋದು ಹೆವಿ ಬರಬೇಕು. ಅಂತೂ ಹೆವಿ ಬ್ಯಾಡ್ ನ್ಯೂಸ್ ಬಂದರೂ ಇಲ್ಲಿ ನಿಮ್ಗೆ ಒಂದು ಬೋನ್ಸ್ ಕೊಟ್ಟೇ ಮತ್ತೆ ಡೌನ್ ಸೈಡ್ ಆಗುತ್ತೆ ಹೊರತು ಸಡನ್ನಾಗಿ ಡೌನ್ ಸೈಡ್ ಹೋಗಲ್ಲ. ಅದೊಂದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಿ. ಯಾಕಂದರೆ ಸ್ಮಾರ್ಟ್ ಇನ್ವೆಸ್ಟರ್ ಯೋಚನೆ ಮಾಡೋದೇನು ಇಲ್ಲ, ಅವರು ಈಗ ಹೈ ಬೈಯಿಂಗ್ ಏರಿಯಾ, ಅದೇ ಏನಾದರೂ ಬ್ಯಾಡ್ ನ್ಯೂಸ್ ಬಂದಿದ್ದರೆ ಇದು ಪ್ರಾಫಿಟ್ ಬುಕ್ಕಿಂಗ್ ಏರಿಯಾ ಆಗ್ತಿತ್ತು. ಓಕೆನಾ? ಸೊ ಈ ಬೈಯಿಂಗ್ ಏರಿಯಾಗೋಸ್ಕರನೇ ಅವ್ರು ಟ್ರೈ ಮಾಡ್ತಾರೆ ನಿಫ್ಟಿಯಲ್ಲಿ. ಈಗ ಸ್ಟಾಕ್ಸನ್ನು ಒಂದೊಂದಾಗಿ ಸ್ಟಾಕ್ಸ್ ನೋಡ್ಕೊಂಡು ಹೋಗೋಣ ನಾವು. ಓಕೆ, ಆವಾಸ್ ಫೈನಾನ್ಸಲ್ಲಿ ಇದು ಬ್ಯೂಟಿಫುಲ್ ಏರಿಯಾ. ಬಟ್ ಈ ಏರಿಯಾಗೆ ರಿಪೀಟ್ ಬರುತ್ತಾ? ಮೇ ಬಿ ಬಂದರೆ ಓಕೆ, ಗುಡ್, ನೀವು ಚೂಸ್ ಮಾಡ್ಕೋಬೋದು. ಬಟ್ ಬರೋ ಡೌಟು. ಬಟ್ ವಾಲಿಟಿಲಿಟಿ ಇರುತ್ತಲ್ವಾ ನಮಗೆ. ನೋಡಿ, ಇಲ್ಲೇ ನಮಗೆ ಎಷ್ಟೊಂದು ವಾಲಿಟಿಲಿಟಿ ಇದೆ. ಓಕೆ, ಟ್ರೆಂಡ್ ಅಪ್ ಇದು ನಿಮಗೆ ತುಂಬ ಫಾಸ್ಟಾಗಿ ರ್ಯಾಲಿ ಕೊಡೋ ಅವಕಾಶವೂ ಇರುತ್ತೆ. ಓಕೆನಾ? ಇದು ನನ್ನ ಅಭಿಪ್ರಾಯ ಅಷ್ಟೇ ಸ್ನೇಹಿತರೆ. ಹಂಗಂತೆ ನಿಮ್ಮನ್ನು ಯಾರು ಬೈ ಮಾಡೋಕ್ಕೆ ಹೇಳ್ತಿಲ್ಲ, ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ಓಕೆನಾ? ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಪ್ರತಿಯೊಂದು ಸ್ಟಾಕ್ಸು ನನ್ನ ಅಭಿಪ್ರಾಯ ಏನಿದೆ ಆ ಈಗಿರೋ ಮೂಮೆಂಟಲ್ಲಿ ಆ ಸ್ಟಾಕ್ಸ್ನ ನಾನು ಯಾವ ಥರ ಥಿಂಕ್ ಮಾಡ್ತಿದ್ದೀನಿ, ನನ್ನ ಅಭಿಪ್ರಾಯ ಏನು ಅಷ್ಟು ಮಾತ್ರ ಹೇಳ್ತೀನಿ. ಓಕೆನಾ? ಸ್ಟಾಕ್ ನೇಮ್ಸ್ ಇಲ್ಲೇ ನೋಡ್ಕೊತಾ ಇರಿ. ಓಕೆನಾ? ಇದು ನೋಡಿ, ನಮಗೆ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಬಟ್ ಈ ಒಂದು ಏರಿಯಾ ನಿಲ್ಲಲ್ಲ ಅಂತ ಅನಿಸ್ತಿದೆ. ಬಟ್ ಕ್ಲಿಯರ್ ಪಿಕ್ಚರ್ ಅನ್ನೋದು ಇದರಲ್ಲಿ ಇನ್ನೂ ಸಿಕ್ಕಿಲ್ಲ. ನಮಗಾದರೆ ಅಟ್ಲೀಸ್ಟ್ ಈ ಒಂದು ಏರಿಯಾ ಬಂದರೆ, ನಿಯರೆಸ್ಟ್ ಬಂದರೆ ಯೋಚನೆ ಮಾಡೋಣ. ಇಲ್ಲ ನಮ್ಗೆ ಇಲ್ಲಿ ಈ ಒಂದು ಏರಿಯಾ ರಿವರ್ಸ್ ಎತ್ಕೊಳ್ಳುತ್ತೆ ನನಗೆ ಕ್ಲಾರಿಟಿ ಆದರೆ ನನಗೆ ಸಿಗ್ತಿಲ್ಲ, ರನ್ನಿಂಗಲ್ಲಿ ನೋಡಬೇಕಾಗತ್ತೆ. ಓಕೆ, ಇದರಲ್ಲೂ ಅಷ್ಟೇ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಬಟ್ ನಮಗೆ ಪ್ರೀವಿಯಸ್ಸಲ್ಲಿ ನಾವು ಇಲ್ಲಿ ಬೈ ಮಾಡಿದ್ವಿ, ಬಟ್ ಅದು ನಿಮಗೆ ವಿಡಿಯೋ ಹಾಕಿರಲ್ಲ ಅನಿಸುತ್ತೆ. ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮಾಡಿ ಈಗ ಇಲ್ಲಿಂದ ನೆಕ್ಸ್ಟ್ ಲೆವೆಲ್, ನಮ್ಮ ಈ ಲೆವೆಲ್ ಬಂದರೆ ಬೈಯಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೀವು ಒಂದು ಅಬ್ಸರ್ವೇಷನ್ ಅಂತ ನಿಮಗೆ ಇರಲಿ. ಓಕೆನಾ?
ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಲ್ಲ, ನಿಮ್ಗೆ ಅಬ್ಸರ್ವೇಷನ್ ಇರಬೇಕು. ಇನ್ವೆಸ್ಟ್ಮೆಂಟು ನಿಮ್ಮ ಓನ್ ಡಿಸಿಷನ್ ಮಾಡಬೇಕೆ ಹೊರತು ಯಾರನ್ನು ಬೇಸ್ ಮಾಡಲ್ಲ. ನಿಮ್ಗೊಂದು ಅವೇರ್ನೆಸ್ಗೋಸ್ಕರ ಅಷ್ಟೇ ಇದು ಚಾನಲ್ಲು. ಓಕೆ, ಇಲ್ಲಿ ನೋಡಿ, ನಾವು ಇದು ಪ್ರಾಫಿಟ್ ಬುಕ್ಕಿಂಗ್ ಏರಿಯಾ. ನಾವು ಲಾಸ್ಟ್ ಟೈಮು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಪ್ರಾಫಿಟ್ ಬುಕ್ಕಿಂಗ್ ಏರಿಯಾದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ನಮ್ಮ ಪ್ರಾಫಿಟ್ಸ್ ಆದರೆ ನಾನು ಆಲ್ರೆಡಿ ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಇಲ್ಲಿಂದ ಇನ್ನಷ್ಟು ಲೆವೆಲ್ అనేది ಇಲ್ಲಿ ಈ ಒಂದು ಏರಿಯಾವರೆಗೂ ಬರೋಕ್ಕೆ ವೆಯ್ಟ್ ಮಾಡೋಣ. ಏನು ಸೆಂಟ್ರಲ್ಲೇ ರಿವರ್ಸಲ್ ಆದರೆ ಇಂಟಿಮೇಟ್ ಮಾಡ್ತೀನಿ. ನೋಡಿ, ಇದು NTPC ಗ್ರೀನ್. NTPC ಗ್ರೀನಲ್ಲಿ ನಮಗೆ ಈ ಒಂದು ಏರಿಯಾವರೆಗೂ ಬರೋ ಚಾಯ್ಸ್ ಇದೆ ಅಷ್ಟೇ. ಈ ಒಂದು ಏರಿಯಾವರೆಗೂ ಬರೋ ಚಾಯ್ಸ್ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಬೈ ಆರ್ಡರ್ಸ್ ಇದೆ. ಬೈ ಆರ್ಡರ್ಸ್ನ ಆದರೆ ಹೆವಿ ಬೈ ಆರ್ಡರ್ಸ್ ಇರೋದು ಈ ಒಂದು ಏರಿಯಾದಿಂದ ಕೆಳಕ್ಕೇ ಹೆವಿ ಬೈ ಆರ್ಡರ್ಸ್ ಇರೋದು. ಟ್ರೆಂಡ್ ಆದರೆ ಅಪ್ಪಿದೆ. ಏನಾದರೂ ಅವರು ಇನ್ನೂ ಹೆವಿಯಾಗಿ ನಿಮಗೆ ಡೌನ್ಫಾಲ್ ಆಯಿತು ಅಂದರೆ ನೋಡಿ, ಮಾರ್ಕ್ ಮಾಡ್ತೀನಿ, ಈ ಒಂದು ಏರಿಯಾವರೆಗೂ ತರೋ ಯತ್ನ ಮಾಡ್ತಾರೆ. ಪ್ರಯತ್ನ ಅನ್ನೋದು ಏನಾದರೂ ಅವ್ರಿಗೆ ಅವಕಾಶ ಸಿಕ್ತು ಅಂದರೆ ಈ ಒಂದು ಏರಿಯಾವರೆಗೂ ತರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೊಂದು ನೀವು ನೋಡ್ಬೇಕು. ಈ ಒಂದು ಏರಿಯಾ ಬಂದಮೇಲೆ ಒಂದು ಕ್ಲಾರಿಟಿ ಅನ್ನೋದು ತೆಗೆದುಕೊಳ್ಳೋಕ್ಕಾಗತ್ತೆ. ಅನ್ನೋವರೆಗೂ ನಾವು ಕೊಡೋಕ್ಕಾಗಲ್ಲ. ಓಕೆ ಓಕೆ, ಮುತ್ತೂಸಲ್ಲಿ ಅದು ತುಂಬ ವಾಲಟಿಲಿಟಿ ಇದೆ ಸ್ಟಾಕು. ನಿನ್ನೆ ಎಂಟ್ರಿ ಆಗಿ ಅದು ಎಕ್ಸಿಟ್ ಆಗಿದೆ. ಸೊ ಓವರಾಲ್ ಇಲ್ಲಿ ಸೆಲ್ ಆರ್ಡರ್ಸ್ ಇದೆ. ಈ ಒಂದು ಏರಿಯಾ ಸೆಲ್ ಆರ್ಡರ್ಸ್ ಇದೆ. ಈ ಸೆಲ್ ಆರ್ಡರ್ಸ್ನ ಹಿಟ್ ಮಾಡಿ ಡೌನ್ ಸೈಡ್ ಬಂದು ಮತ್ತೆ ರ್ಯಾಲಿ ಕಂಟಿನ್ಯೂ ಆದರೆ ಆಫ್ಟರ್ ಅಪ್ ಸೈಡ್ ಹೋಗ್ಬೋದೇನು. ಬಟ್ ಏನು ಇಲ್ಲ, ಆಲ್ರೆಡಿ ರ್ಯಾಲಿ ಅನ್ನೋದು ಪ್ರೀವಿಯಸ್ಸಲ್ಲಿ ಬಂದಿದೆ. ಬಾಟಾ ಇಂಡಿಯಾದಲ್ಲಿ ನೋಡಿ, ಈ ಒಂದು ಏರಿಯಾದಿಂದ ನಮ್ಮದು ಬೈಯಿಂಗ್ ಇತ್ತು. ಈ ಒಂದು ಏರಿಯಾ ನಾವು ಚೂಸ್ ಮಾಡೋದು, ಈ ಒಂದು ಏರಿಯಾ ಚೂಸ್ ಮಾಡಿದ್ವಿ. ಎಲ್ಲರೂ ಪ್ಯಾನಿಕ್ ಆಗಿರೋ ಟೈಮಲ್ಲಿ ನಾವು ಎಂಟ್ರಿ, ಇಲ್ಲಿ ಎಕ್ಸಿಟ್ ಆದ್ವಿ. ಈಗ ನೋಡಿ, ಈಗ ಮತ್ತೆ ಸಿಕ್ಕಿದೆ ಅದೇ ಪ್ಲೇಸು, ಅದೇ ಥರ ಈಗ ಸಿಕ್ಕಿದೆ ಅಲ್ವಾ. ಸೊ ಡೌನ್ ಸೈಡ್ ಆದರೆ ಹೆವಿ ಬೈ ಆರ್ಡರ್ಸ್ ಕಾಣಿಸ್ತಿದೆ ನನಗೆ. ಡೌನ್ ಸೈಡ್ ಬರೋಲ್ಲ, ಬೈ ಆರ್ಡರ್ ಕಾಣಿಸ್ತಿದೆ. ಸೊ ಇಲ್ಲಿಂದ ಅಪ್ ಸೈಡ್ ಅನ್ನೋದು ಹೋಗುತ್ತೆ. ಸ್ವಲ್ಪ ಸ್ಲೋ ಆದರೂ ಆಗ್ಬೋದು, ಯಾಕೆಂದರೆ ತುಂಬ ವಾಲಟಿಲಿಟಿ ಇರೋ ಸ್ಟಾಕು. ಅಷ್ಟೊಂದು ಅಗ್ರೆಸಿವ್ ಆಗಿ ಮೂವ್ ಅನ್ನೋದು ಅವಾಗವಾಗ ಆಗುತ್ತೆ. ಜಾಸ್ತಿ ಈ ಥರ ರೆಡ್ ಕ್ಯಾಂಡಲ್ಸ್ ಜಾಸ್ತಿ ಬೀಳ್ತಾ ಇರುತ್ತೆ. ಓಪನಿಂಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅಲ್ಲಿಂದ ಫಾಲು, ಈ ಥರ ಸ್ವಲ್ಪ ಜಾಸ್ತಿ ವಾಲಟಿಲಿಟಿ ಇರುತ್ತೆ. ಬಟ್ ಇಲ್ಲಿಂದ ಅಪ್ ಸೈಡೇ ನಿಮ್ಗೆ ಮೇಜರ್ ಇದೆ. ಸೊ ಒಂದು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಹಾಗೆ ಇನ್ಫೋಸಿಸ್ಸು ನಾವು ಚೆಕ್ ಮಾಡ್ತಿರೋ ಲೆವೆಲ್ ಆದರೆ ಇಲ್ಲಿದೆ ನೋಡಿ. ಈ ಒಂದು ಏರಿಯಾಗೆ ಬಂದರೆ ಹೆವಿ ಬೈ ಆರ್ಡರ್ಸ್ ಇರೋ ಏರಿಯಾ ಇದು. ಮೇ ಬಿ ಇಲ್ಲಿಗೆ ಬಂದರೆ ನಾವು ಇನ್ನೂ ಅಪ್ ಸೈಡ್ ನೋಡ್ಬೋದು. ಇಲ್ಲಿ ಬೈ ಆರ್ಡರ್ಸ್ ಇದೆ. ಈ ಒಂದು ಏರಿಯಾ ಮಾರ್ಕ್ ಮಾಡ್ತೀನಿ ನೋಡಿ, ಈ ಒಂದು ಏರಿಯಾ ಬೈ ಆರ್ಡರ್ಸ್ ಇದೆ. ಬಟ್ ನಿಲ್ಲತ್ತಾನ ನೋಡಬೇಕು. ಬಟ್ ಈ ಒಂದು ಪ್ಲೇಸ್ ಟಚ್ ಆಗಿ ಮೇ ಬಿ ಅಪ್ ಸೈಡ್ ಹೋದ್ರೂ ಹೋಗ್ಬೋದು. ಬಟ್ ಟ್ರೆಂಡ್ ಅಪ್ ಇದೆ ಅಲ್ವಾ, ನೋಡಬೇಕು ರನ್ನಿಂಗಲ್ಲಿ ಏನಾಗುತ್ತೆ ಅಂತ. ಈಗ ಇಂಡಸ್ಇಂಡ್ ಬ್ಯಾಂಕಲ್ಲಿ ಹೆವಿ ಸೆಲ್ ಆರ್ಡರ್ಸ್ ಇಲ್ಲಿದೆ. ಬಟ್ ಇಲ್ಲಿ ನೋಡಿ, ನಮಗೆ ಪ್ರಾಫಿಟ್ ಬುಕ್ಕಿಂಗ್ ಬರೋಕ್ಕೆ ರೆಡಿ ಆಗ್ತಾ ಇದೆ. ಅಂದರೆ ರಿಪೀಟು ಫಾಲ್ ಆಗೋಕ್ಕೆ. ಇಲ್ಲಿಂದ ಬೈಯಿಂಗ್ ಬಂದಿತ್ತಲ್ವಾ, ಅದನ್ನ ಇಲ್ಲಿ ಕವರ್ ಅಪ್ ಮಾಡಿಕೊಂಡು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಬಂದರೆ ಈ ಒಂದು ಏರಿಯಾನ ನಾವು ಚೂಸ್ ಮಾಡೋಣ. ಮೂಮೆಂಟ್ ಬಂದಮೇಲೆ ಅದರೊಂದು ಮೂಮೆಂಟನ್ನು ನೋಡಬೇಕಾಗತ್ತೆ. ಯಾಕೆಂದರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರೋದಲ್ಲ, ಇಂಡಸ್ಇಂಡ್ ಬ್ಯಾಂಕಲ್ಲಿ ಫ್ರಾಡ್ ನಡೆದಿದೆ ಅಂತ. ಸೊ ಅದರೊಂದು ಇಂಪ್ಯಾಕ್ಟು ಇದರಲ್ಲಿ ಯಾವ ಥರ ಇರುತ್ತೆ ಅನ್ನೋದು ನೋಡಬೇಕು. ಇಲ್ಲಿರೋ ಬೈ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊಂಡಿದೆ ಅಷ್ಟೇ. ಈಗ ನೆಕ್ಸ್ಟ್ ಫರ್ದರ್ ಇಲ್ಲಿಂದ ಮೂವ್ ಆಯ್ತು ಅಂದ್ರೂ ಟೆನ್ಷನ್ ಬೀಳೋ ಅವಶ್ಯಕತೆ ಇಲ್ಲ. ಈ ಒಂದು ಏರಿಯಾವರೆಗೂ ವೆಯ್ಟ್ ಮಾಡೋಣ. ಯಾಕಂದರೆ ಹೆವಿ ಸೆಲ್ ಆರ್ಡರ್ಸ್ ಇರೋ ಏರಿಯಾ ಇವು. ನಮಗೆ ಈ ಒಂದು ಏರಿಯಾ ಟಚ್ ಆದಮೇಲೆ ನಮ್ಗೆ ಯಾವ ಥರ ಡೌನ್ಫಾಲ್ ಆಗುತ್ತೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಫರ್ದರ್ ರ್ಯಾಲಿ ಬರುತ್ತೆ ಇಲ್ವ ಅನ್ನೋದು ಅನಂತರ ನೋಡೋಣ. ಈಗ ನಮ್ಗೆ ಯಾವ ರ್ಯಾಲಿ ಇರ್ತಾವೋ ಅಂಥವುಗಳಲ್ಲಿ ನಾವು ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ನೋಡ್ಕೋಬೋದಲ್ವ. ಜಸ್ಟ್ ನಾವು ಒಂದು ಅವೇರ್ನೆಸ್ ನಾನು ಕೊಡ್ತೀವಿ ಅಷ್ಟೇ ಹೊರತು ಇನ್ವೆಸ್ಟ್ಮೆಂಟ್ ನಿಮ್ಮ ಸ್ವಂತ ಆಗಿರಬೇಕು. ಇದು ಸಂಘವಿ ಮೂವರ್ಸು ನಾನು ತುಂಬ ದಿನದಿಂದ ಹೇಳ್ತಿದ್ದೀನಿ. ಹೇಳಿ ಅಟ್ಲೀಸ್ಟ್ ಈ ಡೌನ್ಫಾಲಲ್ಲಿದ್ದಾಗ ನಾನು ಸಂಘವಿ ಮೂವರ್ಸು ನಿಯರೆಸ್ಟು 270 ಸಮಥಿಂಗ್ ಹೇಳಿದ್ದೀನಿ. ಯೂಟ್ಯೂಬಲ್ಲಿ ಶಾರ್ಟಲ್ಲಿದೆ, ಅದು ಡಿಲೀಟ್ ಮಾಡಿಲ್ಲ, ನೋಡಿ. ನಿಮಗೆ ಯಾವ ಲೆವೆಲ್ಸ್ ಕೊಟ್ಟಿದ್ದೆ, ನಿಮಗೆ 198 ಕೂಡ ಒಂದು ಕೊಟ್ಟಿದೆ. ಬಟ್ 200ಗೆ ಬಂದು ಅಲ್ಲಿಂದ ನಿಮಗೆ ಬೌನ್ಸ್ ಆಗೋಯ್ತು.
ಸೊ ಅದರ ಕೆಳಗೆ ಬಂದಿದ್ದರೆ ಇನ್ನೊಂದು ಬೈಯಿಂಗಿಗೆ ಈಸಿ ಆಗ್ತಿತ್ತು. ಅದು ನೋಡಿ ಮಾರ್ಕ್ ಅಲ್ಲೇ ಇದೆ, ಟಚ್ಚಾಗಿ ಹೊರಟಾಗಿದ್ದಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ಸೊ ಅನಂತರ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಫ್ರೆಶ್ ಎಂಟ್ರಿ ಸ್ವಿಂಗ್ ಮಾಡೋಕ್ಕೆ ಒಳ್ಳೆ ಎಂಟ್ರೀಸ್, ಇಲ್ಲಿ ಎಂಟ್ರಿ ಎತ್ಕೊಂಡ್ವಿ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ, ಮತ್ತು ಇಲ್ಲಿ ಫಾಲ್ ಆಗೋವರೆಗೂ ವೆಯ್ಟ್ ಮಾಡಿದ್ವಿ. ಇಲ್ಲಿ ಮತ್ತೆ ಯುದ್ಧ ನಡೀತಲ್ಲ, ಯುದ್ಧ ಟೈಮಲ್ಲಿ ಯಾಕೆ ಅಂತ ಎಂಟ್ರಿ ಆಗಲಿಲ್ಲ, ನಾವೇನು ಮಾರ್ಕಿತ್ತೋ ಮಾರ್ಕಲ್ಲಿ ಎಂಟ್ರಿ ಆಗಲಿಲ್ಲ, ವೆಯ್ಟ್ ಮಾಡಿ ನಮ್ಮ ಯುದ್ಧ ಏನೋ ಕ್ಲಿಯಾರಿಟಿ ಬಂದು ಈ ಒಂದು ಏರಿಯಾ ಬಂತು, ಸ್ವಲ್ಪ ಹೈಯರ್ ಲೆವೆಲಲ್ಲೇ ಬಂತು, ಎಂಟ್ರಿ ಆಗಿ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ. ಈಗ ಮತ್ತೆ ಫಾಲ್ ಆಗಿದೆ ಅಲ್ವಾ, ಈ ಒಂದು ಏರಿಯಾದಲ್ಲಿ ಮತ್ತೆ ನಂಗೆ ಬೈಯಿಂಗ್ ಕಾಣಿಸ್ತಿದೆ. ಅದು ಈ ಪ್ಲೇಸ್ಗೆ ಬಂದು ಬೈಯಿಂಗ್ ಸ್ಟಾರ್ಟ್ ಆಗಿದ್ದೇ ಚೆನ್ನಾಗಿತ್ತು. ಯಾಕೆಂದರೆ ನಾವು ಅಗ್ರೆಸಿವ್ ಎಂಟ್ರಿ ನಮಗೆ ತುಂಬ ಯೂಸ್ ಆಗ್ತಿತ್ತು. ಇವಾಗಾದರೆ ಸ್ವಲ್ಪ ವೈಟ್ ಆ್ಯಂಡ್ ವಾಚು ಮೂಮೆಂಟ್ ಇಲ್ದಿರ ಟ್ರೈ ಮಾಡ್ಬೋದು. ಯಾಕೆಂದರೆ ಇಲ್ಲಿಂದ ಬೈಯಿಂಗೇ ಬರ್ತಿದೆ ಟೋಟಲ್ಲು. ನಿಮ್ಗೆ ನಾಳೆ ಇಲ್ಲಾಂದರೆ ಈ ನೆಕ್ಸ್ಟ್ ವೀಕಲ್ಲೇ ಗೊತ್ತಾಗುತ್ತೆ ನಿಮಗೆ. ಅಟ್ಲೀಸ್ಟ್ ಅಂದ್ರೂ 6 to 7% ರ್ಯಾಲಿ ಬರುತ್ತೆ. ಇದು ಒಂದು ನಿಮ್ಮ ಅಬ್ಸರ್ವೇಷನಲ್ಲಿ ಇಟ್ಕೊಳ್ಳಿ. ಈಗ ಸೊನಾಟಾ ಸಾಫ್ಟ್ವೇರ್ಸು ಮೊನ್ನೆಯಿಂದನೇ ಟ್ರೆಂಡ್ ಅಪ್ಪು. ಐ ಟಿ ಸೆಕ್ಟರಲ್ಲಿ ಪ್ಯಾನಿಕ್ನೆಸ್ ಇದ್ರೂ ಇದರಲ್ಲಿ ಪ್ಯಾನಿಕ್ ಬರ್ತಾ ಇಲ್ಲ. ಇದು ಐ ಟಿ ಸೆಕ್ಟರೇ ಅಲ್ವಾ ಸೊನಾಟಾ ಸಾಫ್ಟ್ವೇರ್ಸು, ಇದರಲ್ಲಿ ಪ್ಯಾನಿಕ್ ಬರ್ತಿಲ್ಲ. ಅದ್ರೇನೇನು ಅಗ್ರೆಸಿವ್ ಬೈಯಿಂಗ್ ಬಂತು ಅಂದರೆ ಇದು ಹೊರಟೋಗುತ್ತೆ ಎಲ್ಗೋ. 5%, 6%, 10% ರ್ಯಾಲಿ ಬರುತ್ತಿದ್ದು. ಏನೋ ಅಷ್ಟೊಂದು ಸಣ್ಣ ಕಂಪ್ನಿ ಏನಲ್ಲ, ಇದು ಸ್ಮಾಲ್ ಕ್ಯಾಪೇ, ಬಟ್ ಇದು ಕ್ರೇಜ್ ಜಾಸ್ತಿ ಇರೋವಂಥ ಕಂಪ್ನಿ. ನೀವು ಪ್ರೀವಿಯಸ್ ನೋಡ್ಬೋದು, ಇಲ್ಲಿ ಝೂಮ್ ಮಾಡಿದ್ರೆ ಯಾವ ಥರ ಮೂವ್ ಆಗುತ್ತೆ ಅಂತ ನೋಡಿ. ಪ್ರೀವಿಯಸ್ಸಲ್ಲಿ ಯಾವ ಥರ ಮೂವ್ ಆಗಿದೆ ಅಂತ ಯಾವ ಥರ ನೋಡಿದ್ರಲ್ಲ, ಈ ಥರ ಅಗ್ರೆಸಿವ್ ಬೈಯಿಂಗ್ ಇರುತ್ತೆ. ಬೈಯಿಂಗ್ ಬಂದಾಗ ಬೈಯಿಂಗ್ ಆಲ್ರೆಡಿ ಬರ್ತಿದೆ ಅಲ್ವಾ. ಬೈಯಿಂಗ್ ಆಲ್ರೆಡಿ ನಾವು ಆ್ಯಕ್ಚುಲಿ ಈ ಒಂದು ಏರಿಯಾ ನಾವು ಚೂಸ್ ಮಾಡಿದ್ವಿ. ಯೂಟ್ಯೂಬಲ್ಲಿ ಇದೆ ನೋಡಿ, ಈ ಒಂದು ಏರಿಯಾ ನಾವು ಚೂಸ್ ಮಾಡಿದ್ವಿ. ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ನಾವು ನಿಮ್ಗೆ ಹೇಳಲಿಲ್ಲ, ಬಟ್ ನಾವು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ನಾನು ಮಾಡಿಕೊಂಡೆ ಯುದ್ಧ ಒಂದು ಭೀತಿಯಿಂದ. ಅನಂತರ ಇಲ್ಲಿ ಬಾಟಮ್ ಔಟ್ ಆಗಿದೆ. ಈ ರಿಪೀಟ್ ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ ನೋಡಿ, ಒಳ್ಳೆ ಪ್ರಾಬ್ಲಮೇ ಇಲ್ಲ ಇಲ್ಲಿ ಬೈಯಿಂಗ್ ಅಂದರೆ. ಇಲ್ಲಿಂದ ನಿಮಗೆ ಟೋಟಲ್ ಅಪ್ ಟ್ರೆಂಡ್ ಅಲ್ವಾ, ಬಟ್ ನಾವು ಮಾಡೋದು ಸ್ವಿಂಗ್ ಟ್ರೇಡಿಂಗ್ ಅಂದರೆ ಜಾಸ್ತಿ ಮಾಡ್ತೀವಲ್ಲ, ಅದಕ್ಕೋಸ್ಕರ ಅಷ್ಟೇ ನಾವು ಪ್ರಾಫಿಟ್ ಬುಕ್ ಮಾಡ್ಕೊತೀವಿ. ಎಲ್ಲಿ ಸಿಕ್ಕರೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ತಾ ಇರ್ತೀವಿ. ಓಕೆಯಾ, ಆ್ಯಸ್ ಎ ಇನ್ವೆಸ್ಟರ್ ಆಗಿ ಆ ಥರ ಮಾಡಬಾರ್ದು, ಬಟ್ ನಾವು ಸ್ವಿಂಗ್ ಮಾಡ್ತೀವಿ ಅದಕ್ಕೆ ನಮಗೆ ಆ ಥರ ಪ್ರಾಫಿಟನ್ನು ಬುಕ್ ಮಾಡ್ಕೊತಾ ಇರ್ತೀವಿ. ಓಕೆ, ಶ್ರೀ ಸಿಮೆಂಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ, ಬಟ್ ಈ ಒಂದು ಏರಿಯಾ ನಿಲ್ಲಲ್ಲ. ಈ ಒಂದು ಏರಿಯಾದಲ್ಲಿ ಏನು ಬೈ ಆರ್ಡರ್ಸ್ ಇದೆ, ಇದು ನಿಲ್ಲಲ್ಲ. ನಿಮಗೆ ಡೌನ್ ಅನ್ನೋದು ಆಗೋ ಚಾಯ್ಸ್ ಅಷ್ಟೇ. ಇಲ್ಲಿ ಡೌನ್ ಅಟ್ಲೀಸ್ಟ್ ಈ ಒಂದು ಏರಿಯಾ ಬಂದರೆ ನಂತರ ಯೋಚನೆ ಮಾಡೋಣ ಸ್ನೇಹಿತರೆ. ಶ್ರೀ ಸಿಮೆಂಟಲ್ಲಿ ಈಗಿನ ಯಾವುದೋ ಒಂದು ಥಿಂಕಿಂಗ್ ಅನ್ನೋದು ಬೇಡ. ಅಟ್ಲೀಸ್ಟ್ ಈ ಒಂದು ಏರಿಯಾ ಬಂದ ಮೇಲೆ ಯೋಚನೆ ಮಾಡೋಣ. ಈ ಒಂದು ಏರಿಯಾ ಬಂದ ಮೇಲೆ ಅದರ ಮೂಮೆಂಟನ್ನು ನೋಡೋಣ. ಎಸ್ ಆರ್ ಎಫಲ್ಲಿ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ, ಬಟ್ ಓವರಾಲ್ ಆಗಿ ಪ್ರಾಫಿಟ್ ಬುಕ್ಕಿಂಗೇ ಇದೆ. ಆದರೆ ಇದು ಸ್ವಲ್ಪ ಬೈ ಆರ್ಡರ್ಸ್ ಇರೋದಕ್ಕೆ ನಿಮ್ಗೊಂದು ಬೌನ್ಸ್ ಬರ್ಬೋದು. ಓವರ್ ಟ್ರೆಂಡ್ ಆದರೆ ಇದು ಡೌನ್ ಸೈಡ್ಗಾದರೆ ಇದೆ. ಓಕೆನಾ, ಒಂದು ವೇಳೆ ಏನಾಗ ಗುಡ್ ನ್ಯೂಸ್ ಇತ್ತು ಅಂದರೆ ಡೌನ್ ಟ್ರೆಂಡು ಅಪ್ ಟ್ರೆಂಡ್ ಆಗ್ಬೋದು. ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಬಟ್ ಅಪ್ ಟ್ರೆಂಡ್ ಇದ್ದಾಗ ಮಾತ್ರ ನಾವೊಂದು ಅಬ್ಸರ್ವೇಷನ್ ಇತ್ತು ಚೆನ್ನಾಗಿರುತ್ತೆ. ಅದೇ ಡೌನ್ ಸೈಡ್ ಇದ್ದು ನಾವು ಏನನ್ನು ಡೌನ್ ಸೈಡ್ ಎಂಟ್ರಿ ಎತ್ಕೊಂಡ್ವಿ ಅಂದರೆ ಸಡನ್ನಾಗಿ ಯಾವುದೋ ಒಂದು ಗುಡ್ ನ್ಯೂಸ್ ಬಂದು ಸಡನ್ನಾಗಿ ರ್ಯಾಲಿ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಡೌನ್ ಬಂದಿತ್ತಲ್ಲ, ಸಡನ್ನಾಗಿ ರ್ಯಾಲಿ. ಸೊ ಆ ಥರ ಇಶ್ಯೂಸ್ ಬರಬಾರ್ದು ಅಂದರೆ ನಾವು ಅಪ್ ಟ್ರೆಂಡಲ್ಲಿ ನೋಡಬೇಕು ಹೊರತು ಡೌನ್ ಟ್ರೆಂಡು ನಮಗೆ ಅಷ್ಟೊಂದು ಅನುಕೂಲವಾಗಿರಲ್ಲ. ಈಗ ಎಸ್ ಬಿ ಐ ಕಾರ್ಡಲ್ಲಿ ಇಲ್ಲಿ ಮೇಲೆ ಇರೋ ಸೆಲ್ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊತಾ ಇದೆ. ಪ್ರಾಬ್ಲಮ್ ಆದರೆ ಇಲ್ಲ, ಬಟ್ ಓವರಾಲು ತುಂಬ ಹೈಟ್ ಹೊರಟೋಗಿದೆ ಆಲ್ರೆಡಿ ತುಂಬ ಹೈಟ್ ಹೋಗಿದೆ. ನೆಕ್ಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ನೋಡೋಣ. ಈ ಒಂದು ಏರಿಯಾದಲ್ಲಿ ಟು ವೀಕ್ ಐಯಲ್ಲಿದ್ದಾಗ ನೋಡೋಕ್ಕೆ ಹೋಗಬಾರ್ದು. ಓಕೆ, ನಮಗೆ ಇಲ್ಲಿರೋ ಬೈ ಆರ್ಡರ್ಸ್ನ ಹಿಟ್ಟಾಗಿ
ಗ್ಯಾಪ್ ಅಪ್ ಓಪನ್ ಆಗಿದೆ ಇದು ಇಲ್ಲಿರೋ ಬೈ ಆರ್ಡರ್ಸ್ನಿಂದ. ನಾಳೆ ಯಾವ ಥರ ಮೂವ್ಮೆಂಟ್ ಕೊಡುತ್ತೆ ಅನ್ನೋದು ನೋಡಬೇಕಾಗತ್ತೆ ನಾವು ರನ್ನಿಂಗಲ್ಲೇ. ನಾಳೆ ಕ್ಯಾಂಡಲನ್ನು ನೋಡಿ ನಾನು ಹೇಳ್ತೀನಿ. ನಾಳೆ ಕ್ಯಾಂಡಲ್ ನಮಗೆ ಕರೆಕ್ಟಾಗಿ ಓಪನಿಂಗ್ ಗ್ಯಾಪ್ ಅಪ್ ಆಗಿ ಅಲ್ಲಿಂದ ಕಂಟಿನ್ಯೂ ರ್ಯಾಲಿ ಆದ್ರೂ ನಮ್ಗೆ ಈ ಒಂದು ಏರಿಯಾ ಪ್ರಾಫಿಟ್ ಬುಕ್ಕಿಂಗ್ ಇದೆ. ಈ ಒಂದು ಏರಿಯಾ ಪ್ರಾಫಿಟ್ ಬುಕ್ಕಿಂಗ್ ಇದೆ. ತುಂಬ ಹೈಯಲ್ಲಿರೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋದು ಉತ್ತಮ. ಬಟ್ ಪ್ರಾಬ್ಲಮ್ ಆದರೆ ಇಲ್ಲ, ಅಟ್ಲೀಸ್ಟ್ ಈ ಒಂದು ಏರಿಯಾ ಬರಬೇಕು. ಈ ಒಂದು ಏರಿಯಾ ಬಂತು ಅಂದರೆ ಫ್ರೆಶ್ ಎಂಟ್ರಿಗೆ ಓಕೆ ಟ್ರೈ ಮಾಡ್ಬೋದು. ಅಷ್ಟೆಲ್ಲ ಇಲ್ಲಿಂದ ಹಿಂಗೆ ಹೋಯ್ತಾನೆ ಬಿಟ್ಬಿಡೋದೆ. ಈ ಒಂದು ಏರಿಯಾ ಬಂದರೆ ನೋಡೋಣ. ಪಾಲಿಕ್ಯಾಬಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸ್ತಿದೆ. ಇಲ್ಲಿಂದ ರ್ಯಾಲಿ ಆದರೂ ಆಗ್ಬೋದು, ಬಟ್ ನಮಗೆ ಅಟ್ಲೀಸ್ಟ್ ಆದ್ರೂ ಮಾರ್ಕ್ ಆಗ್ತದಲ್ಲ. ಓಕೆ, ಈ ಒಂದು ಏರಿಯಾ ಅಟ್ಲೀಸ್ಟ್ ಆದರೂ ಈ ಒಂದು ಏರಿಯಾ ಬಂದರೆ ನೋಡೋಣ. ಓಕೆ, ನೋಡಿ ನೀವು ಅಬ್ಸರ್ವ್ ಮಾಡ್ಕೊತಾ ಇರಿ. ನಿಮ್ಮ ಸ್ಟಾಕ್ಸ್ ಏನು ಇದರಲ್ಲಿ ಇತ್ತು ಅಂದರೆ ನೀವು ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದು ನನಗೆ ನೀವು ಈ ಒಂದು ಏರಿಯಾ ಬಂದಾಗ ನನಗೆ ಇಂಟಿಮೇಟ್ ಮಾಡಿದ್ರೆ ನಾವು ಅವಾಗಿನ ಪರಿಸ್ಥಿತಿ ನೋಡೋಣ. PEL ಟ್ರೆಂಡ್ ಅಪ್ಪು, ಪ್ರಾಬ್ಲಮ್ ಇಲ್ಲ. ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಅಪ್ಸೈಡ್ ಅನ್ನೋದು ಹೋಗ್ತಾ ಇದೆ. ಓಕೆ, ನೋಡ್ಬೋದು ಇಲ್ಲಿಂದ ನಿಮಗೆ ಡೌನ್ಫಾಲ್ ಅನ್ನೋದು ಕಮ್ಮಿ ಇದೆ. ಇಲ್ಲಿಂದ ನಿಮ್ಗೆ ಅಪ್ ಟ್ರೆಂಡೇ ಕಾಣಿಸ್ತಿದೆ. ಓಕೆನಾ. PEL ಸಾಫ್ಟ್ವೇರ್ ಕಂಪ್ನಿದು ಪ್ರೆಸಿಡೆಂಟ್ ಏನೋ ಇದೆ, ಪ್ರೆಸಿಡೆಂಟ್ ಇದೆ ಅಲ್ವಾ. ಇದು ನೋಡಿ ಪ್ರಾಫಿಟ್ ಬುಕ್ಕಿಂಗ್ಗೆ ರೆಡಿ ಆಗ್ತಾ ಇದೆ. ಇಲ್ಲಿರೋ ಬೈಯರ್ಸ್ನ ಕ್ಲಿಯರ್ ಮಾಡ್ಕೊತಾ ಇದೆ. ಇಲ್ಲಿಂದ ನಿಮ್ಗೆ ರ್ಯಾಲಿನೂ ಬರ್ಬೋದು, ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ರ್ಯಾಲಿ ಬಂದರೆ ಚೆನ್ನಾಗಿರುತ್ತೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಬರಲಿ ಫಸ್ಟು, ಬಂದಮೇಲೆ ಎಲ್ಲರಿಗೂ ಬರುತ್ತೆ ನೋಡೋಣ ರನ್ನಿಂಗಲ್ಲಿ. ಬಟ್ ಸ್ವಲ್ಪ ಜಾಸ್ತಿನೇ ಹೊಡೆಯೋ ಥರ ಕಾಣಿಸ್ತಿದೆ. ನೋಡೋಣ, ಅಬ್ಸರ್ವೇಷನ್ ಇಟ್ಕೊಂಡಿರಿ. ಓಕೆ, ಪೇಜ್ ಇಂಡಸ್ಟ್ರೀಸಲ್ಲೂ ನಮಗೆ ಬೈಯಿಂಗ್ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಇದರಲ್ಲಿ ಸೇಮ್ ಸೆಲ್ಲಿಂಗ್ ನಮ್ಗೆ ಏನು ಹೇಳಿದ್ದೆ, ಈ ಒಂದು ಏರಿಯಾ ಬೈ ಆರ್ಡರ್ಸ್ ಇರೋದು ಕ್ಲಿಕ್ ಆಗಿ ಹೋಗಿದೆ ಅಷ್ಟೇ. ನಾಳೆದ್ದು ಇಲ್ಲಿಂದ ಸೆಲ್ಲಿಂಗ್ ಬರೋ ಅವಕಾಶ ಕಾಣಿಸ್ತಿದೆ. ನಮಗೇನೆಂದರೆ ಅಟ್ಲೀಸ್ಟ್ ಈ ಒಂದು ಏರಿಯಾ ಬಂದಾಗ ಇಂಟಿಮೇಟ್ ಮಾಡಿ ಅವಾಗಿನ ಮೂಮೆಂಟ್ ನೋಡೋಣ. ಈಗಿನ ಮೂಮೆಂಟ್ ಆದರೆ ನಮಗೆ ಇಲ್ಲಿಂದ ಅಪ್ಸೈಡ್ ಹೋದರೂ ಹೋಗಲಿ, ಬಿಟ್ಬಿಡಿ. ಯಾಕೆಂದರೆ ಕೆಳಗಡೆ ಸಪೋರ್ಟ್ ಕಮ್ಮಿ ಇದೆ, ಸ್ಟ್ರೆಂತ್ ಇಲ್ಲ ಕೆಳಗಡೆ. ಓಕೆಯಾ, ಇಲ್ಲಿ ಸ್ಟ್ರೆಂತ್ ಇತ್ತು ಅಂದರೆ ಅದು ನೋಡ್ಬೋದು. ಕೆಳಗಡೆ ಸ್ಟ್ರೆಂತ್ ಇಲ್ಲ, ಫಾಲ್ ಆದರೆ ಹೆವಿ ಫಾಲ್ ಆಗುತ್ತೆ ನೋಡಿ. ಪಿ ವಿ ಆರ್ ಯಾರನ್ನ ನೋಡೋರಿದ್ದರೆ ನೋಡಿ, ಇಲ್ಲಿಂದ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಪ್ರಾಫಿಟ್ ಬುಕ್ಕಿಂಗ್ ಬಂದು ನೆಕ್ಸ್ಟ್ ಮತ್ತೆ ನಿಮ್ಗೆ ಈ ಒಂದು ಏರಿಯಾದಿಂದ ಬೈಯಿಂಗ್ ಬರ್ಬೋದು. ನೋಡೋಣ, ಇಲ್ಲೊಂದು ಬಂದು ಇಲ್ಲಿಂದ ಹೋಗುತ್ತೆ. ಬಟ್ ಇದೇನೆಂದರೆ ಅಷ್ಟೊಂದು ಪ್ರಾಫಿಟೇಬಲ್ ಕಂಪ್ನಿ ಅಲ್ಲ, ಅದು ಮೂವೀಸ್ ಬೇಸ್ ಆಗಿರೋದ್ರಿಂದ ಸ್ವಲ್ಪ ಹಂಗಂತ ಹೆವಿ ಲಾಸ್ ಆಗಲ್ವಲ್ಲ. ಯಾಕೆಂದರೆ ಆಲ್ರೆಡಿ ಬಾಟಮ್ ಔಟ್ ಆಗಿದೆ, ಲಾಸ್ ಆಗಲ್ಲ. PI ಇಂಡಸ್ಟ್ರೀಸು ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು, ಪ್ರಾಫಿಟ್ ಬುಕ್ಕಿಂಗ್ ಆಗಲಿ. OFSS ಆಲ್ರೆಡಿ ನಿಮ್ಗೆ ಹೇಳೋಣಲ್ಲ, ORB ರಿಯಾಲಿಟಿ ಯಾವುದೋ ಏನಿದೆ ಇದ್ರ ಹೆಸರು. ಇದು ಹೆಸರಲ್ಲಿ ನಾವು ಅಷ್ಟೊಂದು ಗೊತ್ತಾಗಲ್ಲ ಸ್ನೇಹಿತರೆ. ಓಕೆ ನೋಡಿ, ಇದರಲ್ಲೂ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಬರಬೇಕು. ಬಟ್ ಇದರಲ್ಲಿ ಪ್ರಾಫಿಟ್ ಬುಕ್ಕಿಂಗಿಂದ ನನಗೆ ಅಪ್ ಟ್ರೆಂಡ್ ತೋರಿಸ್ತಾ ಇದೆ. ಇಲ್ಲಿರೋ ಸೆಲ್ ಆರ್ಡರ್ಸ್ ಕ್ಲಿಯರ್ ಮಾಡ್ತಾ ಇದೆ. ಡೌನ್ ಸೈಡ್ ಆದರೆ ನಮಗೆ ಇಷ್ಟು ಇದೆ. ಈ ರಿಸ್ಕ್ ಎತ್ಕೊಳ್ಳೋ ಮಾತ್ರನೇ ಇದರಲ್ಲಿ ನೋಡಿ, ನಿಮ್ಮ ಫೈನಾನ್ಸ್ ಅಡ್ವೈಸರ್ ಮಾತಾಡಿ. ನಿಮ್ಗೆ ಇಷ್ಟು ರಿಸ್ಕ್ ಎತ್ಕೊಳ್ಳೋಕೆ ಇಷ್ಟ ಆಯಿತು ಅಂದರೆ ಅಲ್ಲಿ ಅವ್ರ ಒಪಿನಿಯನ್ ತೆಗೆದುಕೊಂಡು ನಿಮ್ಮ ಒಂದು ಧೈರ್ಯ, ನಿಮ್ಮ ಒಂದು ಇದ್ರ ಮೇಲೆ ಎಂಟ್ರಿ ಆಗಿ ಹೊರತು ಚಾನಲ್ ಬೇಸ್ ಮಾಡಲ್ಲ. ಓಕೆ, ನೆಸ್ಲೆಯಲ್ಲೂ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು.
ನೋಡಪ್ಪ, ಅದು ಸ್ವಲ್ಪ ಜಾಸ್ತಿನೇ ಬಂದರೆ ಟ್ರೈ ಮಾಡ್ಬೋದು ಏನಾದರೂ. ಸದ್ಯಕ್ಕೆ ಏನೂ ಬೇಡ ಅದರಲ್ಲಿ. ನಾವೀಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ, ಬಟ್ ಇಲ್ಲಿ ಅಂದರೆ ಹೆವಿ ಬೈ ಆರ್ಡರ್ಸ್ ಇದೆ. ಇಲ್ಲಿಂದ ನಿಮಗೆ ಡೌನ್ ಫಾಲ್ ಆಯಿತು ಅಂದರೆ ನಿಮ್ಗೆ ಈ ಒಂದು ಏರಿಯಾವರೆಗೂ ಬರೋ ಒಂದು ಅವಕಾಶ ಕಾಣಿಸುತ್ತೆ. ಈ ಒಂದು ಏರಿಯಾ ಇಲ್ಲಿಂದ ಏನಾದರೂ ಈ ಏನು ಗ್ರೀನ್ ಮಾರ್ಕ್ ಮಾಡ್ತೀನಿ ನೋಡಿ, ಅದು ಈ ಮಾರ್ಕ್ಗಿನ್ನ ಬಿಲೋ ಬಂತು ಅಂದರೆ ನಿಮ್ಗೆ ಈ ಒಂದು ಏರಿಯಾ ಟಚ್ ಆಗುತ್ತೆ. ಓಕೆ, ಆ ಒಂದು ಏರಿಯಾ ಟಚ್ ಆದಮೇಲೆ ಬೌನ್ಸ್ ಬರುತ್ತೆ. ಅನಂತರ ನೋಡಬೇಕು ಏನಾಗುತ್ತೆ ಅಂತ. ನಾವು ರನ್ನಿಂಗಲ್ಲಿ ನೋಡೋಣ. ಬೈ ಆರ್ಡರ್ಸ್ ಆದರೆ ನಮಗೆ ಈ ಒಂದು ಏರಿಯಾದಲ್ಲಿ ಇಲ್ಲಿಂದ ಕೆಳಗಡೆ ಬೈ ಆರ್ಡರ್ ಕಾಣಿಸ್ತಾ ಇದೆ, ಇಲ್ಲಿಂದ ಕೆಳಗಡೆ ಬೈ ಆರ್ಡರ್ ಕಾಣಿಸ್ತಾ ಇದೆ ಅನ್ನೋವರೆಗೂ ವೆಯ್ಟ್ ಮಾಡಬೇಕು. ಮುತ್ತೂಟ್ ಫೈನಾನ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕಂಪ್ನಿ ನೇಮ್ ನೋಡ್ಕೊಳ್ಳಿ. ಇಲ್ಲಿ ಇದರಲ್ಲಿ ಬೈಯಿಂಗ್ ನಡೀತಾ ಇದೆ ಸ್ನೇಹಿತರೆ, ಬೈಯಿಂಗ್ ನಡೀತಿದೆ. ಸ್ವಲ್ಪ ಟೈಮ್ ಆದರೆ ಬೇಕು. ರ್ಯಾಲಿ ಅನ್ನೋದು ಇದರಲ್ಲಿ ಕಂಟಿನ್ಯೂ ಆಗುತ್ತೆ. ಪ್ರಾಬ್ಲಮ್ ಆದರೆ ಇಲ್ಲ. ಬಂದ್ರೂ ಸ್ವಲ್ಪ ಈ ಒಂದು ಏರಿಯಾವರೆಗೂ ಪ್ರಾಫಿಟ್ ಬುಕ್ಕಿಂಗ್ ಬರೋ ಒಂದು ಅವಕಾಶ ಅಷ್ಟೇ. ಇದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ ಬರೋದು ಮ್ಯಾಕ್ಸಿಮಮ್ ಬಂದರೆ, ಅದಕ್ಕೆ ಮೇಲೆ ಬರಲ್ಲ. ಓಕೆ, ಮೆಟ್ರೋಪೊಲಿಯಲ್ಲಿ ಸೇಮು ಪ್ರಾಫಿಟ್ ಬುಕ್ಕಿಂಗು ಅಷ್ಟೇ. ಸೆಲ್ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊತಾ ಇದೆ. ನಿಮ್ಗೆ ರ್ಯಾಲಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಪ್ರಾಬ್ಲಮ್ ಆದರೆ ಇಲ್ಲ. ಇದರಲ್ಲಿನೂ ಬೇಸ್ ಚೆನ್ನಾಗಿ ಹಾಕ್ಕೊತಾ ಇದೆ, ಪ್ರಾಬ್ಲಮ್ ಇಲ್ಲ. ಅದೇ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಅಪ್ ಟ್ರೆಂಡ್ ಹೋಗೋಗೂ ನಮಗೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅಲ್ಲಿಂದ ನಮಗೆ ಹೆವಿ ಫಾಲ್ ಅನ್ನೋದು ಕಾಣಿಸುತ್ತೆ. ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಮ್ ಸಿ ಎಕ್ಸಲ್ಲಿ ಆಲ್ರೆಡಿ ಟಾಪ್ ಹೊರಟೋಗಿದೆ. ನಮಗೆ ಮ್ಯಾಕ್ಸಿಮಮ್ ಇನ್ನು ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮತ್ತೆ ಬರುತ್ತೆ. ಎಷ್ಟು 7,023 ಇಲ್ಲಿಂದ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಬರುತ್ತೆ. ಅಷ್ಟರೊಳಗೂ ಬಂದರೂ ಬರ್ಬೋದು, ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ನೋಡೋಣ. ಮತ್ತೆ ಅನ್ನೋರ್ಗೂ ಬೇಡ. ಲೂಪಿನ್ನು ಈ ಫಾರ್ಮಾ ಕಂಪ್ನೀಸ್ದು ಒಂದು ಇಶ್ಯೂಸ್ ಏನಂದರೆ, ಯಾವಾಗ ಅಪ್ರೂವಲ್ ಬರುತ್ತೋ, ಯಾವಾಗ ಕಂಪ್ಲೇಂಟ್ಸ್ ಬರುತ್ತೆ, ಇದಂತ ತಲೆನೋವು ಇದರದು. ಫಾರ್ಮಾಗಳಿಗೆ ಹೆಚ್ಚಾಗಿ ಇದನ್ನು ಅಟ್ರಾಕ್ಷನ್ ಹೋಗಲ್ಲ. ನಿಮಗೆ ಇದು ಸೆಲ್ಲಿಂಗ್ ಪ್ರೆಷರೇ ಕಾಣಿಸ್ತಿದೆ, ಬಟ್ ನಾಳೆ ಕ್ಯಾಂಡಲ್ ಕ್ಲಾರಿಟಿ ಕೊಡುತ್ತೆ. ನಾಳೆ ಕ್ಯಾಂಡಲ್ ಏನೋ ರ್ಯಾಲಿ ಬಂತು, ಅಪ್ಸೈಡ್ ಮೂವ್ ಆಯಿತು ಅಂದರೆ ನಮಗೆ ಇದು ಬೇಸ್ ಹಾಕ್ಕೊಳ್ಳುತ್ತೆ. ನೋಡಿ, ಇದು ಬೇಸ್ ಹಾಕ್ಕೊಳ್ಳುತ್ತೆ. ನಾಳೆ ಕ್ಯಾಂಡಲ್ ಏನಾನ ಈ ಒಂದು ಏರಿಯಾಗಿಂತ ಮೇಲೆ ಹೋಯ್ತು, ಈ ಒಂದು ಕ್ಯಾಂಡಲ್ ಏನಿದೆ ನೋಡಿ, ಕ್ಯಾಂಡಲ್ ಏನಿದೆ ಇದಕ್ಕಿಂತ ಮೇಲೆ ಹೋಗಿ ಸಸ್ಟೈನ್ ಆಯಿತು, ಆ ಟೈಮಲ್ಲಿ ಇಲ್ಲಿಂದ ನಿಮಗೆ ಅಪ್ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗುತ್ತೆ ಲೂಪಿನಲ್ಲಿ. ಇದರಲ್ಲಿ ಸ್ಟಿಲ್ ಪ್ರಾಫಿಟ್ ಬುಕ್ಕಿಂಗ್ LTMIಯಲ್ಲಿ ಸ್ಟಿಲ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಅವರು ಈ ಒಂದು ಏರಿಯಾ ಅಟ್ಲೀಸ್ಟ್ ತರಕ್ಕೆ ನೋಡ್ತಿದ್ದಾರೆ. ಈ ಒಂದು ಏರಿಯಾ ತಂದು ಇಲ್ಲಿಂದ ಬೌನ್ಸ್ ಮಾಡೋಕ್ಕೆ ನೋಡ್ತಿದ್ದಾರೆ. ಓಕೆ, LIC ಹೌಸಿಂಗ್ ಫೈನಾನ್ಸು ಟ್ರೆಂಡ್ ಅಪ್ಪು, ಇಲ್ಲಿಂದ ನಿಮಗೆ ಅಪ್ಸೈಡ್ ಹೋಗ್ತಿದೆ. ಪ್ರಾಬ್ಲಮ್ ಆದರೆ ಏನಿಲ್ಲ. ಇಲ್ಲಿಂದ ನಿಮಗೆ ನಾಳೆಯಿಂದನೇ ನಿಮ್ಗೆ ಗೊತ್ತಾಗತ್ತೆ ನೋಡಿ, ಇಲ್ಲಿಂದ ನಿಮ್ಗೆ ಅಪ್ಸೈಡ್ ಹೋಗುತ್ತೆ. ವಾಲಟಿಲಿಟಿ ಅದೇ ಇರುತ್ತೆ ಈ ಕಂಪ್ನಿಯಲ್ಲಿ. LTTS ಇದು ಸೇಮ್ IT ಕಂಪ್ನೀಸು ಮುಂದೆ ಗ್ಯಾಪ್ ಅಪ್ ಓಪನ್ ಆಗಿತ್ತಲ್ಲ, ಆ ಒಂದು ಏರಿಯಾ ತರಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಒಂದು ಏರಿಯಾ ಬಂತು ಅಂದರೆ ಅಲ್ಲಿಂದ ಬೌನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬೈಯಿಂಗ್ ಅನ್ನೋದು ಆ ಒಂದು ಏರಿಯಿಂದ ಸ್ಟಾರ್ಟ್ ಆಗುತ್ತೆ. ಜಿಂದಾಲ್ ಸ್ಟೀಲಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಪ್ರಾಫಿಟ್ ಬುಕ್ಕಿಂಗು ಬಂದ ಮೇಲೆ ಒಂದು ವೇಳೆ ಈ ಥರ ಡೌನ್ ಫಾಲ್ ಆಯಿತು ಅಂದರೆ ಆನಂತರ ನೋಡೋಣ. ಅನ್ನೋರ್ಗೂ ಅದನ್ನ ಗಮನಿಸೋದು ಬೇಡ. ನೀವು ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡಿರಿ, ಯಾರನ್ನ ನೋಡ್ತಿದ್ರೆ ಅದು ಈ ಒಂದು ಏರಿಯಾ
ಸ್ವಲ್ಪ ಹೈಯೆಸ್ಟು. ಈ ಒಂದು ಏರಿಯಾ ಬಂದಾಗ ಇಂಟಿಮೇಟ್ ಮಾಡಿ ನೋಡೋಣ. ಓಕೆ, ಜೆ ಎಸ್ ಡಬ್ಲ್ಯೂ ಸ್ಟೀಲು ಸೇಮ್ ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ. ಅದು ಜಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಅವ್ರು ಅಗ್ರೆಸಿವ್ ಆಗಿ ಸೆಲ್ಲಿಂಗ್. ಯಾಕೆ ಅಂದರೆ ನಿಮಗೆ ಪ್ಯಾನಿಕ್ ಕ್ರಿಯೇಟ್ ಮಾಡೋದಕ್ಕೆ. ಟ್ರೆಂಡ್ ಆದರೆ ಅಪ್ಪು ನಿಮಗೆ ಪ್ಯಾನಿಕ್ ಕ್ರಿಯೇಟ್ ಮಾಡಬೇಕಲ್ಲ. ನಿಮಗೆ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ರೆ ಅವ್ನಿಗೆ ಹೊಟ್ಟೆ ತುಂಬತ್ತೆ, ಇಲ್ಲಾಂದ್ರೆ ಅವ್ನಿಗೆ ಹೊಟ್ಟೆ ತುಂಬಲ್ಲ. ಆ ಪ್ಯಾನಿಕನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಇಂಡಿಗೋದಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಜಸ್ಟ್ ಬೈಯಿಂಗ್ ನಡೀತಿದ್ದಾನೆ, ಇಲ್ಲಿ ಕೆಳಗಡೆ ಇರೋ ಬೈ ಆರ್ಡರ್ಸ್ನಿಂದಾನೆ. ಓಕೆನಾ. ನೆಕ್ಸ್ಟ್ ಫರ್ದರ್ ಏನಾಗುತ್ತೆ ಅನ್ನೋದು ನಾನು ರನ್ನಿಂಗಲ್ಲಿ ನೋಡಬೇಕಾಗತ್ತೆ. ಬಟ್ ಇಲ್ಲಿಂದ ನಮಗೆ ಹೈಯರ್ ಲೆವೆಲ್ ಅಷ್ಟೊಂದೇನು ಇಲ್ಲ, ಹೈಯರ್ ಹೆವಿ ಪ್ರಾಫಿಟ್ಸ್ ಬರೋಕ್ಕೆ ಇಲ್ಲ. ಬಟ್ ಟ್ರೆಂಡ್ ಆದರೆ ಅಪ್ಪೇ ಇದೆ. ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬರಲಿ. ಇದು ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಮತ್ತೆ ನೋಡೋಣ, ಅನ್ನೋರ್ಗೂ ಬೇಡ ಅದು. ನೌಕರಿ ಸೇಮ್ ಪ್ರಾಫಿಟ್ ಬುಕ್ಕಿಂಗ್ ಬರಲಿ. ನಮಗೆ ಮೇಜರಾಗಿನೂ ಅಷ್ಟೊಂದು ಇಶ್ಯೂಸ್ ಇಲ್ಲ, ತುಂಬ ಹತ್ರ ಇದೆ ನೋಡಿ. ಈ ಒಂದು ಏರಿಯಾ ನೋಡ್ಕೊಳ್ಳಿ. ಇಲ್ಲಿ ಇದರಿಂದ ಕೆಳಗೆ ಸ್ವಲ್ಪ ಬೈ ಆರ್ಡರ್ಸು ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಅಂದರೆ ಅಷ್ಟೊಂದು ಅಗ್ರೆಸಿವ್ ಬೈ ಆರ್ಡರ್ಸ್ ಇಲ್ಲ, ಅದೊಂದೇ ಇಶ್ಯೂ ಇದರಲ್ಲಿ. ಅಗ್ರೆಸಿವ್ ಬೈ ಆರ್ಡರ್ಸ್ ಇಲ್ಲ, ಸುಮ್ಮನೆ ಬೈ ಆರ್ಡರ್ಸ್ ಇದೆ, ಅದು ಕ್ಲಿಯರ್ ಮಾಡೋಕ್ಬೋದು, ಅದಕ್ಕೇನು ದೊಡ್ಡ ಇಶ್ಯೂ ಅಲ್ಲ ಅದು. ನೋಡ್ಕೊಳ್ಳಿ. ಈ ಒಂದು ಏರಿಯಾದಲ್ಲಿ ಬೋನ್ಸ್ ಕೊಡ್ತು, ಇಲ್ಲಿಂದ ನಮಗೆ ಸಸ್ಟೈನ್ ಆದರೂ ಇಲ್ಲಿ ಆಗ್ಬೋದು, ಈ ಒಂದು ಏರಿಯಾ ಆಗ್ಬೋದು. ಏನಾ, ಈ ಒಂದು ಏರಿಯಾ ದಾಟ್ತು ಅಂದರೆ ನಿಮಗೆ ಮತ್ತೆ ಯೋಚನೆ ಮಾಡಬೇಕು, ಮತ್ತೆ ರನ್ನಿಂಗನ್ನು ನೋಡಬೇಕಾಗತ್ತೆ. ಅದು ಯಾರನ್ನು ಇದೊಂದು ನೋಡ್ತಾ ಇದ್ದರೆ ಈ ಒಂದು ಸ್ಟಾಕನ್ನು, ಸೊ ಈ ಒಂದು ಏರಿಯಾದಲ್ಲಿ ಬಂದಾಗ ಇಂಟಿಮೇಟ್ ಮಾಡಿ. ಇಂಡಿಯನ್ ಹೋಟೆಲಲ್ಲಿ ಪ್ರಾಬ್ಲಮ್ ಆದರೆ ಏನಿಲ್ಲ, ಟ್ರೆಂಡ್ ಅಪ್ ಇದೆ. ನಾಳೆಯಿಂದ ನಿಮಗೆ ವಾಲಿಟಿಲಿಟಿ ಇದ್ರೂ ಟ್ರೆಂಡ್ ಅಪ್ಪು, ಅಲ್ಲಿಂದ ಅಪ್ ಸೈಡ್ ಹೋಗುತ್ತೆ. ಪ್ರಾಬ್ಲಮ್ ಆದರೆ ಏನೂ ಇಲ್ಲ. ಓಕೆ. ಐ ಆರ್ ಸಿ ಟಿ ಸಿಯಲ್ಲಿ ಈ ಒಂದು ಏರಿಯಾದಲ್ಲಿ ತುಂಬ ಜನ ಬೈ ಮಾಡಿರ್ತಾರೆ, ಈ ಒಂದು ಏರಿಯಾದಲ್ಲಿ. ಆದರೆ ಈಗ ನೋಡಿ ಎಷ್ಟು ಫಾಲ್ ಆಗ್ತಿದೆ, ಎಲ್ಲ ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಿದ್ದಾರೆ. ಓಕೆನಾ. ಹೈ ನೆಟ್ವರ್ತ್ ಇನ್ವೆಸ್ಟರ್ ಸ್ವಲ್ಪ ಸೆಲ್ ಮಾಡಿದ್ರೆ ಅವ್ರ ಹತ್ರ ಇರೋದು ಎಷ್ಟೋ ಕೋಟಿಗಳಿರುತ್ತೆ, ಅವರು ಮ್ಯಾಕ್ಸಿಮಮ್ ಒಂದು 2,000-3,000 ಶೇರ್ಸ್ ಮಾರಿದ್ರೆ ಪ್ಯಾನಿಕ್ ಆಗೋಗಿ ನಮ್ಮ ನಾರ್ಮಲ್ ಇನ್ವೆಸ್ಟರ್ಸ್ ಇಲ್ಲೆಲ್ಲ ಸೇಲ್ ಮಾಡ್ತಾರೆ. ಅವ್ರು ಮತ್ತೆ ರಿಪೀಟು ಅವ್ರ ಇಂಟೆನ್ಷನ್ ಏನು, ಟ್ರೆಂಡ್ ಅಪ್ಪೇ ಇಲ್ಲ ಅನ್ನಲ್ಲ. ಆದರೆ ಈ ಒಂದು ಏರಿಯಾ ಇಲ್ಲಿದೆಲ್ಲ, ಈ ಒಂದು ಏರಿಯಾಗೆ ತಂದು ಅಂದರೆ ಈ ಒಂದು ಏರಿಯಾ ತರ್ಬೋದು, ಇಲ್ಲಾಂದರೆ ಈ ಒಂದು ಏರಿಯಾ, ಈ ಬಿಟ್ವೀನ್ ಏರಿಯಾದಲ್ಲಿ ಎಕ್ಸಾಕ್ಟ್ ಪ್ರೈಸು ಹೇಳೋಕ್ಕೆ ಅಷ್ಟೊಂದು ಈಸಿ ಅಲ್ಲ. ಬಟ್ ಈ ಒಂದು ಏರಿಯಾಗಳಲ್ಲಿ ಹೈ ನೆಟ್ವರ್ತ್ ಇನ್ವೆಸ್ಟರ್ನ ಒಂದು ಆಕ್ಟಿವಿಟಿ ಜಾಸ್ತಿ ಇದೆ, ಎಕ್ಸ್ಪೆಷಲಿ ಬೈಯಿಂಗ್ ಆಕ್ಟಿವಿಟಿ ಇದೆ. ಅದಕ್ಕೋಸ್ಕರ ಈ ಒಂದು ಏರಿಯಾದಲ್ಲಿ ಬೌನ್ಸ್ ಬರೋ ಒಂದು ಅವಕಾಶ ಇದೆ. ಪಿ ಐ ಇಂಡಸ್ಟ್ರೀಸು, ಪಿ ಐ ಕೇಬಲ್, ಹಿಪ್ಕಾ ಲ್ಯಾಬಲ್ಲೂ ಅಷ್ಟೇ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಎಲ್ಲರಿಗೂ ಬರುತ್ತೆ, ನಾವು ರನ್ನಿಂಗ್ ನೋಡಬೇಕು. ಇದು ವಾಲಿಟಿಲಿಟಿ ಇರೋ ಸ್ಟಾಕು. ಹೀರೋ ಮೋಟರ್ಸಲ್ಲೂ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು, ಕಂಪ್ಲೀಟ್ ಆಗಲಿ. ಹೆವೆಲ್ಸ್ ಗಟ್ಟಿಯಾಗಿ ಹೊಡಿತಾ ಇದ್ದಾರೆ. ಅವ್ರ ಇಂಟೆನ್ಷನ್ ಏನು, ಈ ಒಂದು ಏರಿಯಾ ಥರ ಇಂಟೆನ್ಷನ್ ಕಾಣಿಸ್ತಿದೆ. ನಾಳೆ ಕ್ಯಾಂಡಲ್ ನಿಲ್ಲಲ್ಲ ಬಿಡಿ, ಈ ಒಂದು ಏರಿಯಾಗೆ ತರ್ತಾನೆ. ತುಂಬ ಗಟ್ಟಿಯಾಗೆ ನಡೀತಾ ಇದೆ. ಓಕೆ, ತುಂಬ ಗಟ್ಟಿಯಾಗೆ ಸೆಲ್ಲಿಂಗನ್ನು ನಡೀತಾ ಇದೆ. ಈ ಒಂದು ಏರಿಯಾ ತಂದ ಮೇಲೆ ಬೌನ್ಸ್ ಮಾಡ್ತಾರೆ. ಜಸ್ಟ್ ಅದು ನಿಮಗೆ ಹೆಂಗೆ ಅಂದರೆ ಒಂಥರ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಥರ ಮಾಡ್ತಿದ್ದಾನೆ ಅಷ್ಟೇ. ಟ್ರೆಂಡ್ ಆದರೆ ಅಪ್ಪು ಇದ್ರದ್ದು ಇಶ್ಯೂಸ್ ಇಲ್ಲ, ಆದರೆ ಬಲವಂತವಾಗಿ ಇಳಿಸ್ತಿದ್ದಾರೆ. ಇದರ ರೀಸನ್ ಇಳಿತಿದೆಯಾ ಅಂತಲ್ಲ, ರೀಸನ್ ಎಲ್ಲ ಕಂಪ್ನಿಗೂ ಇರುತ್ತೆ. ಆದರೆ ಇದು ಇಳಿಸ್ತಿರೋದು ಬಲವಂತವಾಗಿ ಸೆಲ್ಲಿಂಗ್ ಅನ್ನೋದು ಮಾಡ್ತಿದ್ದಾರೆ. ಈ ಒಂದು ಏರಿಯಾ ಬರಲಿ, ಈ ಒಂದು ಏರಿಯಾ ಬಂದಾಗ ನೋಡೋಣ. ಇಲ್ಲೊಂದು ಮೂಮೆಂಟ್ ಅದೇ ಚೆನ್ನಾಗಿದೆ. ಇದು ರ್ಯಾಲಿಗೆ ತುಂಬ ಫಾಸ್ಟ್ ರ್ಯಾಲಿ ಕೊಡ್ತಿದೆ ಅಪ್ಸೈಡ್ ಹೋದರೆ. ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಸ್ಲೋ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾಯಿದೆ. ನೋಡೋಣ, ವೆಯ್ಟ್ ಮಾಡೋಣ.
ಈಚರ್ ಮೋಟರ್ಸಲ್ಲಿ ಡೌನ್ ಸೈಡು ಡೌನ್ ಸೈಡ್ ಕಷ್ಟ ಇದೆ. ಬಟ್ ನಾಳೆ ಬರೋ ಕ್ಯಾಂಡಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇಲ್ಲಿಂದ ಅಪ್ ಸೈಡ್ ಹೋಗುತ್ತೆ, ಇಲ್ಲಿಂದ ಡೌನ್ ಸೈಡ್ ಬರುತ್ತೆ. ನಾಳೆ ಬರೋ ಕ್ಯಾಂಡಲ್ಲೇ ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಬಂದ್ರೂ ನಮಗೆ ಈ ಒಂದು ಏರಿಯಾ ಟ್ರೈ ಮಾಡೋದು, ಈ ಒಂದು ಏರಿಯಾವರೆಗೂ ತರೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಪ್ರಾಬ್ಲಮ್ ಆದರೆ ಏನಿಲ್ಲ. ಆ ಒಂದು ಏರಿಯಾ ಬಂದ ಮೇಲೆ ನೋಡೋಣ ರನ್ನಿಂಗಲ್ಲಿ ಏನಾಗುತ್ತೆ ಅನ್ನೋದು. ಇದರಲ್ಲೂ ಪ್ರಾಫಿಟ್ ಬುಕ್ಕಿಂಗು ಕಂಟಿನ್ಯೂ ಆಗುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಕಂಟಿನ್ಯೂ ಆದ್ರೂ ನಮಗೆ ಕ್ಲಿಯರ್ ಪಿಕ್ಚರ್ ಆದರೆ ಇಲ್ಲ. ಟ್ರೆಂಡ್ ಅಪ್ಪೇ ಇಲ್ಲ ಅನ್ನಲ್ಲ. ಪ್ರತಿಯೊಂದು ಸ್ಟಾಕು ಟ್ರೆಂಡ್ ಅಪ್ಪಲ್ಲೇ ಇರುತ್ತೆ. ಯಾಕೆಂದರೆ ಬ್ರಾಡ್ ಪಿಕ್ಚರೇ ಅಪ್ಪಿದೆ ನಿಫ್ಟಿದು. ಸೊ ಮೇಜಾರಿಟಿ ಸ್ಟಾಕ್ಸ್ ಎಲ್ಲ ಅಪ್ಸೈಡೇ ಇರುತ್ತೆ. ಆದರೆ ನಾಳೆಯಿಂದ ಅಪ್ಸೈಡ್ ಹೋಗುತ್ತೆ ಅನ್ನೋದು ಇದರಲ್ಲಿ ಅಪ್ಸೈಡ್ ಹೋಗಲ್ಲ. ಅದನ್ನು ಐಡೆಂಟಿಫೈ ಮಾಡ್ತಿರೋದು. ಡಾಕ್ಟರ್ ರೆಡ್ಡೀಸಲ್ಲೇ ಹೈ ಸೆಲ್ಲಿಂಗ್ ಅನ್ನೋದು ಇಲ್ಲಿದೆ ಸ್ನೇಹಿತರೆ. ಸೊ ನಿಮಗೆ ಈ ಒಂದು ಏರಿಯಾ ಟಚ್ ಆದಮೇಲೆ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಈ ಒಂದು ಏರಿಯಾಯಿಂದ ಬರುತ್ತಾ ಇಲ್ಲಾಂದ್ರೆ ಅದಕ್ಕೆ ಮುಂಚೆಯಿಂದನೇ ಬರುತ್ತಾ ನಾವು ರನ್ನಿಂಗಲ್ಲಿ ನೋಡಬೇಕಾಗತ್ತೆ. ಇದು ಟಚ್ ಆಗುತ್ತೆ ನಾಳೆ. ಟಚ್ ಆದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರೋ ಒಂದು ಅವಕಾಶ ಆದರೆ ಕಾಣಿಸ್ತಿದೆ. ಇಲ್ಲಿ ನಿಮ್ಗೆ ಇಲ್ಲಿಂದ ಇನ್ನೂ ಅಪ್ಸೈಡ್ ಹೋಯಿತು ಅಂದ್ರೂ ಈ ಒಂದು ಏರಿಯಾ ಮೇಜರ್ ಇಲ್ಲಿ ಟಚ್ ಆಯಿತು, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಓಕೆ, ಸೊ ಇದೊಂದು ನೀವು ಒಂದು ಆಚರಿಸಲ್ಲಿ ಹಾಕ್ಕೊಳ್ಳಿ. ಯಾರಾದರೂ ಇಲ್ಲಿ ಪ್ರಾಫಿಟ್ಸ್ ಇದ್ದರೆ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದೇ ಸ್ನೇಹಿತರೆ. ಯಾಕೆಂದರೆ ಈ ಒಂದು ಏರಿಯಾದಲ್ಲಿ ಏನೋ ಬೈ ಮಾಡಿದರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದೇ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದರೆ ಏನೋ ಅವಶ್ಯಕತೆ ಇರೋಲ್ಲ. ಡಿಕ್ಸನ್ ಟೆಕ್ನಾಲಜೀಸ್ ಎಷ್ಟು ಜನ ಬೈ ಮಾಡಿರ್ತಾರೆ ಈ ಒಂದು ಏರಿಯಾದಲ್ಲೆಲ್ಲ. ಗ್ಯಾಪ್ ಅಪ್ ಓಪನ್ ಅಂತ ಹೋಯ್ತಾರೆ ಅವತ್ತು. ಎಷ್ಟು ಜನ ಬೈ ಮಾಡಿರ್ತಾರೆ ನೋಡಿ. ಇಷ್ಟು ಬರ್ತಿದೆ ಏನಕ್ಕೆ ಕೇಳಿದ್ರು ಇಷ್ಟು ಒಂದು ಡೌನ್ಫಾಲ್ ಬರ್ತಿರೋದು. ಅವರು ತುಂಬ ಟ್ರೈ ಮಾಡ್ತಿದ್ದಾರೆ ಡೌನ್ ಸೈಡ್ ತರಬೇಕು. ಡೌನ್ ಸೈಡ್ ತಂದ ಮೇಲೆ ಅಲ್ಲಿಂದ ರ್ಯಾಲಿ ಬರಬೇಕು. ನಾವು ಹೆಚ್ಚಾಗಿ ಬೈ ಮಾಡಿಲ್ಲ. ನಾವು ಬೈ ಮಾಡೋಷ್ಟರೊಳಗೆ ನೀವು ಒಂದು ರ್ಯಾಲಿ ತಂದರೆ ನಾವೇನು ಮಾಡೋದು? ನಾವು ಈ ಒಂದು ಏರಿಯಾ ತರಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ಒಂದು ಏರಿಯಾ ಬರಲಿ ಅನ್ನಂದ್ರೆ ಅದನ್ನು ಬೈ ಮಾಡೋಕ್ಕೆ ನನ್ನ ಅವಕಾಶ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಿದೆ. ಕಂಪ್ನಿ ಸೂಪರ್. ಇದು ಅಪ್ಸೈಡ್ ಹೋಯ್ತು ಅಂದರೆ ಭಾರಿ ಹೋಗುತ್ತೆ. ಈ ಒಂದು ಏರಿಯಾ ಹೋಗಿ ತರಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಮೇ ಬಿ ಆ ಒಂದು ಏರಿಯಾ ಬರತ್ತಾರ ಅನ್ನೋದು ಡೌಟು. ನೋಡಿ, ಇದು ಮೇಜರ್. ನಿಮಗೆ ಈ ಒಂದು ಏರಿಯಾ ಬಂದು ಇಲ್ಲಿಂದ ಅಪ್ಸೈಡ್ ಹೋಗ್ಬೋದು, ಇಲ್ಲ ಇನ್ನು ಕೆಳಗಡೆ ಬಂದ್ರೂ ಬರ್ಬೋದು. ಅವ್ರ ಇಂಟೆನ್ಷನ್ ಈಗ ಅಟ್ಲೀಸ್ಟ್ ಇಲ್ಲಿ ತರೋಣ ಅಂತ. ಒಂದು ವೇಳೆ ಏನಾದರೂ ಕಂಪ್ನಿಯಲ್ಲಿ ಬ್ಯಾಡ್ ನ್ಯೂಸ್ ಥರ ಏನೋ ಒಂದು ಬಂತು ಅಂದರೆ ಈ ಒಂದು ಏರಿಯಾವರೆಗೂ ಟ್ರೈ ಮಾಡಾಕ್ತಾರೆ. ಬಟ್ ಈ ಸತಿ ಬರುತ್ತೆ ಅನ್ನೋದಂದ್ರೆ ಕಾನ್ಫಿಡೆನ್ಸ್ ಇಲ್ಲ. ಬಟ್ ಈ ಒಂದು ಏರಿಯಾವರೆಗೂ ಬರೋ ಕಾನ್ಫಿಡೆನ್ಸ್ ಇದೆ. ಈ ಒಂದು ಏರಿಯಾದಿಂದ ಬೌನ್ಸ್ ಅನ್ನೋದು ಪಕ್ಕ ಇಲ್ಲಿ ಟಚ್ಚಾಗೆ ಆಗ್ಬೋದು ಬೌನ್ಸು. ಇಲ್ಲಾಂದರೆ ನೀವು ಈ ಒಂದು ಕೊನೆವರೆಗೂ ಬಂದು ಈ ಕೊನೆಯಲ್ಲಿ ನಮಗೆ ಬೈಯಿಂಗ್ ಬರ್ಬೋದು. ಇದು ರನ್ನಿಂಗಲ್ಲಿ ಗೊತ್ತಾಗುತ್ತೆ. ಇದು ನಾಳೆ ಬಿಹೇವ್ ಮಾಡೋ ಒಂದು ವಿಧಾನದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಈ ಒಂದು ಏರಿಯಾದಲ್ಲಿ ಬಂದಮೇಲೆ ಯಾವ ಥರ ಬೈಯಿಂಗ್ ಸೆಲ್ಲಿಂಗ್ ನಡೆಯುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ನೋಡಿ, ಸೂಪರ್ ಆಗಿದೆ ಈ ಕಂಪ್ನಿ. ಆದರೂ ರ್ಯಾಲಿ ಬಂದರೂ ಅಷ್ಟೇ ಚೆನ್ನಾಗಿ ರ್ಯಾಲಿ ಬರುತ್ತೆ ಕಂಪ್ನಿ. ಮತ್ತು ಸೂಪರ್ ಆಗಿದೆ. ಓಕೆ, ಡಿವಿಸ್ ಲ್ಯಾಬು ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಸೊ ತುಂಬ ಹೈಯರ್ ಲೆವೆಲಲ್ಲಿದೆ. ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದ ಮೇಲೆ ನೋಡೋಣ. ನಮ್ಮ ಅಟ್ಲೀಸ್ಟ್ ಆದರೂ ಪ್ರಾಫಿಟ್ ಬುಕ್ಕಿಂಗ್ ಈ ಒಂದು ಏರಿಯಾ ಆದರೂ ಬರಬೇಕು. ಓಕೆ, ಈ ಒಂದು ಏರಿಯಾ ಬಂದ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಸದ್ಯಕ್ಕಾದರೆ ಪ್ರಾಫಿಟ್ ಬುಕ್ಕಿಂಗ್ ಇದೆ. ಅಪ್ಸೈಡ್ ಆದರೆ ಮೂವ್ ಇದ್ರೂ ಪರವಾಗಿಲ್ಲ. ಬಟ್ ಆಸ್ ಎ ನಾರ್ಮಲ್ ಇನ್ವೆಸ್ಟರ್ ಆಗಿ ಅದು ನಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ವಿ. ಪ್ರಾಫಿಟ್ ಬುಕ್ಕಿಂಗ್ ಬಂದು ನಮಗೆ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ಬಂದಿದ್ರು ನಮಗೆ ಸಸ್ಟೈನ್ ಆಗಿಲ್ಲ. ಇನ್ನು ಕ್ಲಿಯರ್ ಪಿಕ್ಚರ್ ಇನ್ನೂ ಬಂದಿಲ್ಲ. ಮೇ ಬಿ ಇನ್ನೂ ಕಂಟಿನ್ಯೂ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ನಮ್ಗೆ ಈ ಒಂದು ಏರಿಯಾವರೆಗೂ ತರೋ ಯತ್ನ ಆದರೆ ಮಾಡ್ತಾರೆ. ಈ ಒಂದು ಏರಿಯಾ ತರೋಕ್ಕೆ ಯತ್ನ ಮಾಡ್ತಾರೆ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡಿರಿ. ಟ್ರೆಂಡ್ ಆದರೆ ಅಪ್ಪು, ಪ್ರಾಬ್ಲಮ್ ಅಂದರೆ ಇಲ್ಲ. ಇದರಲ್ಲಿ ಓವರಾಲ್ ಟ್ರೆಂಡ್ ಅಪ್ ಇದೆ. ನಿಮಗಾದರೆ ಇಲ್ಲಿ ಹೆವಿ ಸೆಲ್ಲರ್ಸ್ ಇದೆ.
ಈ ಒಂದು ಏರಿಯಾ ಹೆವಿ ಸೆಲ್ ಆರ್ಡರ್ಸ್ ಇದೆ. ಒಂದು ವೇಳೆ ಟಚ್ ಆದ್ರೂ ನಿಮಗೆ ನೆಕ್ಸ್ಟ್ ಏರಿಯಾ ಇಲ್ಲಿ ಇಷ್ಟು, ಈ ಏರಿಯಾದಲ್ಲಿ ನಿಮ್ಗೆ ಎಲ್ಲಾದರೂ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಯಾ ಈ ಥರ ರ್ಯಾಲಿ ಬರ್ತಿದೆ ಅಂತ ಈ ರ್ಯಾಲಿಲಿ ನೀವು ಎಂಟ್ರಿ ಆಯಿತು ಅಂದರೆ ಈ ಒಂದು ಏರಿಯಾ ಟಚ್ ಆಗಿದ್ದ ತಕ್ಷಣ ನಿಮ್ಗೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ಲಾಸ್ ಹೋಗ್ತೀರಾ. ಸೊ ಈ ಥರ ತಪ್ಪು ಮಾಡಬೇಡಿ. ನೀವು ಎಂಟ್ರಿ ಆದರೆ ಇಲ್ಲಿರ್ಬೇಕು ಎಂಟ್ರಿ, ಇಲ್ಲ ಇಲ್ಲಿರ್ಬೇಕು ಎಂಟ್ರಿ. ಅದೇನು ಇಲ್ಲಿ ಒಂದು ಎಂಟ್ರಿ ಆಗೋದು ಸೆಲ್ ಆರ್ಡರ್ಸ್ ಇರೋ ಹತ್ರ. ಓಕೆ, ಸೊ ಅದಕ್ಕೆ ನಾವು ಹೇಳೋದು ಸ್ಮಾರ್ಟ್ ಇನ್ವೆಸ್ಟರ್ ಇಲ್ಲಿ ಎಂಟ್ರಿ ಆಗ್ತಾನೆ. ಓಕೆನಾ, ಇಲ್ಲ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದ್ಬಿಡಲಿ ಒಂದು ಸತಿ. ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಮೇಲೆ ಸೆಲ್ ಆರ್ಡರ್ಸ್ ಹೆವಿ ಇದೆಯಲ್ಲ ಅವು ಕ್ಲಿಯರ್ ಆಗಲಿ. ಇಲ್ಲಿ ನಿಮಗೆ ಮೇಲೆ ಹೊರಟೋಯ್ತಾ ಬಿಟ್ಬಿಡ್ತೀವಿ, ಬೇಕಾಗಿಲ್ಲ ಇನ್ನೊಂದು ಕಂಪ್ನಿ ನೋಡ್ಕೊಳ್ಳೋಣ. ಅದೇ ಥರ ಆ ಪಾಲಿಸಿ ಇರಬೇಕು. ಈಗ ಕನ್ಸರ್ ಇದು ಅಷ್ಟೇ ಪ್ರಾಫಿಟ್ ಬುಕ್ಕಿಂಗ್ ಏರಿಯಾ ಇದು. ಸೊ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಕ್ಲಿಯರಾಗಿ ಬರಲಿ, ಬಂದಮೇಲೆ ನೋಡೋಣ. ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು, ಇಲ್ಲಿಂದ ರ್ಯಾಲಿ ಬಂದಿತ್ತು, ಮತ್ತು ಇನ್ನೊಂದು ಸತಿ ಪ್ರಾಫಿಟ್ ಬುಕ್ಕಿಂಗ್ ಈ ಒಂದು ಏರಿಯಾ ಬರಬೇಕು, ಸ್ವಲ್ಪ ಗಟ್ಟಿಯಾಗಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಒಂದು ಅವಕಾಶ ಇದೆ. ಕೂಲ್ಪಾಲಲ್ಲಿ ಇಶ್ಯೂಸ್ ಏನಿದೆ, ಕೂಲ್ಪಾಲ್ದು ಸ್ವಲ್ಪ ಗಟ್ಟಿಯಾಗಿ ಟ್ರೈ ಮಾಡ್ತಿದ್ದಾರೆ ಡೌನ್ ಸೈಡ್. ಬಟ್ ಹಂಗಂತ ಏನು ಇಶ್ಯೂಸ್ ಏನು ಬರೋಲ್ಲ, ಯಾಕೆಂದರೆ ಈ ಒಂದು ಏರಿಯಾ ಇದೆ ಅಲ್ವಾ, ಈ ಒಂದು ಏರಿಯಾ ಹೆವಿ ಬೈಯಾರ್ಡ್ಸ್ ಇರೋ ಏರಿಯಾ. ಇಲ್ಲಿಂದ ಕೆಳಕ್ಕೆ ನಿಮಗೆ ಹೆಚ್ಚಾಗಿ ಮೂವ್ ಆದರೆ ಆಗದಿರ ಇರ್ಬೋದು. ಈ ಒಂದು ಏರಿಯಾ ಏನಿದೆ, ಈ ಒಂದು ಏರಿಯಾ ಬಂದು ಇಲ್ಲಿಂದ ನಿಮಗೆ ರಿವರ್ಸಲ್ ಅನ್ನೋದು ಹೋಗ್ಬೋದು. ಯಾಕೆ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ, ಆಗಿಲ್ಲ, ಈಗ ಮತ್ತೆ ಟ್ರೈ ಮಾಡ್ತಿದ್ದಾರೆ. ಈ ಒಂದು ಏರಿಯಾ ಬಂದಮೇಲೆ ಮೂವ್ ಅನ್ನೋದು ನೋಡಬೇಕಾಗತ್ತೆ. ಬಟ್ ಪ್ರಾಬ್ಲಮ್ ಆದರೆ ಏನಿಲ್ಲ, ನಂಗೆ ಗೊತ್ತಿದ್ದು ಈ ಒಂದು ಏರಿಯಾ ತಂದು ಇಲ್ಲಿಂದ ನಿಮಗೆ ರಿವರ್ಸಲ್ಲು ಬೈಯಿಂಗ್ ಅನ್ನೋದು ಬರುತ್ತೆ. ಓಕೆ, ಕೂಲ್ಪಾಲಲ್ಲಿ ನಮಗೆ ಗ್ರೋಫರ್ಸಲ್ಲಿನೂ ಟ್ರೆಂಡ್ ಅಪ್ಪು ಇಲ್ಲಿಂದ ನಮಗೆ ಅಪ್ ಸೈಡ್ ಮೂವ್ ಆಗಿ ಟ್ರೈ ಮಾಡ್ತಿದೆ. ಬಟ್ ಹೆವಿ ಪ್ರೆಜರ್ ಅನ್ನೋದು ಬೈಯಿಂಗ್ ಸೈಡ್ ಕಾಣಿಸ್ತಿಲ್ಲ. ಸೆಲ್ಲಿಂಗ್ಗೆ ಹೆವಿ ಪ್ರೆಜರ್ ಇಲ್ಲ, ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ ಅದು. ಇಲ್ಲಿಂದ ನಮಗೆ ಈ ಒಂದು ಏರಿಯಾ ಬಂದರೆ ನಾವು ನೋಡೋಣ ಅನ್ನೋವ್ರಿಗೋದ್ರೆ ಬೇಡ. ಓಕೆ, ಈ ಒಂದು ಏರಿಯಾ ಅಟ್ಲೀಸ್ಟ್ ಈ ಒಂದು ಏರಿಯಾ ಬಂದಿದ್ದು ಸೂಪರಾಗಿತ್ತು. ಈ ಒಂದು ಏರಿಯಾದಲ್ಲಿ ಬಂದರೆ ಅಲ್ಲಿ ಮೂಮೆಂಟ್ ಅದ ನೋಡಬೇಕು. ಕೆನ್ವಾಮ್ಸು ಇದು ಅಷ್ಟೇ, ನಿಮಗೆ ಅಪ್ ಸೈಡ್ ಮೂವ್ ಇದೆ. ಅಪ್ ಸೈಡ್ ಮೂವ್ ಇದ್ರೂ ನಿಮಗೆ ಈ ಒಂದು ಏರಿಯಾ ಸೆಲ್ ಆರ್ಡರ್ಸ್ ಕಾಣಿಸ್ತಿದೆ. ಇದ್ರ ಮೇಲೆ ನಮ್ಗೆ ಸೆಲ್ ಆರ್ಡರ್ ಕಾಣಿಸ್ತಿದೆ. ಇದೇ ಥರ ನಿಮಗೆ ಮೂವ್ ಅನ್ನೋದು ನೆಕ್ಸ್ಟ್ ಟೈಮ್ ಬಂತು ಅಂದರೆ ಅಲ್ಲಿಂದ ಅದು ದಾಟಿ ಹೋಗುತ್ತೆ ಅಪ್ ಸೈಡು. ಬಟ್ ಆಲ್ರೆಡಿ 52 ವೀಕ್ ನಿಯರೆಸ್ಟ್ ಇದೆಯಲ್ವಾ, ಸೊ ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು. ಬಾಟಾ ಇಂಡಿಯಾದಲ್ಲಿ ಅಷ್ಟೇ ಟ್ರೆಂಡ್ ಅಪ್ ಇದೆ. ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗು ಬರೋ ಚಾನ್ಸ್ ಇದೆ. ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ನೋಡೋಣ, ಈಗಾದರೆ ಬೇಡ. ನಾವು ಡೌನ್ ಸೈಡ್ ಥಿಂಕ್ ಮಾಡಲ್ಲ, ಎಲ್ಲ ನಾವು ಹಂಗೆ ಇನ್ನೂ ಅಪ್ ಸೈಡ್ ಇರಬೇಕು. ಅಪ್ ಸೈಡ್ ಇದ್ದರೆ ಮಾತ್ರ ಥಿಂಕ್ ಮಾಡ್ತೀವಿ. ಇದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ, ಇದು ಕ್ಲಿಯರಾಗಿ ಬರಲಿ, ಅಪ್ ಟ್ರೆಂಡ್ ಹೋದಂಗೆ ನೋಡೋಣ. ಇದನ್ನ ಬಿರ್ಲಾ ಸಾಫ್ಟಲ್ಲಿ ಈ ಒಂದು ಏರಿಯಾನ ದಾಟೋ ಥರ ಕಾಣಿಸ್ತಿದೆ. ನೋಡೋಣ, ರನ್ನಿಂಗಲ್ಲಿ ನೋಡಬೇಕು. ಈ ಒಂದು ಏರಿಯಾನ ಟಚ್ ಆದಮೇಲೆ ಬಟ್ ಈ ಒಂದು ಏರಿಯಾ ನಿಲ್ಲಲ್ಲ ಅನಿಸ್ತಿದೆ. ಈಗಿರೋ ಮೂಮೆಂಟ್ ನೋಡಿದ್ರೆ ಇದು ನಿಲ್ಲಲ್ಲ ಅನಿಸುತ್ತೆ. ಬಟ್ ಈ ಒಂದು ಏರಿಯಾ ಬಂದ ಮೇಲೆ ಅದರ ಒಂದು ರಿಯಾಕ್ಷನ್ ನೋಡಬೇಕು. ರಿಯಾಕ್ಷನ್ ನೋಡಿದ್ಮೇಲೆ ನಾವು ಐಡೆಂಟಿಫೈ ಮಾಡೋಕ್ಕಾಗತ್ತೆ ಎಲ್ಲರಿಗೂ ಬರುತ್ತೆ ಅನ್ನೋದು. ಓಕೆ, ಇಷ್ಟು ಇವತ್ತು ನಾವು ನೋಡಿರೋ ಸ್ಟಾಕ್ಸು. ಇದರಲ್ಲಿ ನಿಮ್ಮ ಸ್ಟಾಕ್ಸ್ ಏನೇ ಇತ್ತು ಅಂದರೆ ನನ್ನ ಕಾಮೆಂಟ್ ಮಾಡಿ. ನಿಮ್ಮ ಸ್ಟಾಕ್ಸ್ ಇತ್ತು ಅಂದರೆ ನೀವು, ಇಲ್ಲ ಇದು ಬಿಟ್ಟು ಇನ್ನು ಬೇರೆ ಸ್ಟಾಕ್ಸ್ ಯಾವನ್ನ ಇತ್ತು ಅದ್ರ ಬಗ್ಗೆ ನಿಮ್ಗೆ ಐಡೆಂಟಿಫೈ ಬೇಕು ಅಂದರೆ ನೀವು ಮೆನ್ಷನ್ ಮಾಡಿ. ಇಂಥ ಸ್ಟಾಕ್ಸ್ ಬಗ್ಗೆ ನಂಗೆ ಸ್ವಲ್ಪ ಟೆಕ್ನಿಕಲ್ಸಲ್ಲಿ ಹೇಳಿ, ಫಂಡಮೆಂಟಲ್ ಬೇಕಾದ್ರೂ ಹೇಳ್ತೀನಿ. ಸೊ ಫಂಡಮೆಂಟಲ್ಸ್ಗೆ ಸ್ವಲ್ಪ screener.in, ಸ್ಟಾಕ್ ಎಡ್ಜ್ ಇವುಗಳಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಅದರಲ್ಲಿ ಜಾಸ್ತಿ ಬೇಕು ಅಂದರೆ ಮಾತ್ರ ನೀವು ಮೆನ್ಷನ್ ಮಾಡಿ, ಫಂಡಮೆಂಟಲ್ಸು ಕೂಡ ಬೇಕು ಅಂತ ನಾನು ಫಂಡಮೆಂಟಲ್ಸ್ ನಿಮಗೆ ಪ್ರೊವೈಡ್ ಮಾಡೋಕ್ಕೆ ನೋಡ್ತೀನಿ. ಇದು ನಮ್ಮ ಖಾಲಿ ನ್ಯೂಸ್ ಬೇಸ್ ಮಾತ್ರ ನಾವು ಎಂಟ್ರಿ ಆಗೋಲ್ಲ. ನಮ್ದು ಏನಿದ್ರು ಟೆಕ್ನಿಕಲ್ ಬೇಸ್, ಟೆಕ್ನಿಕಲ್ಸಲ್ಲಿ ಮಾತ್ರನೇ ನಮ್ಮ ಬಿಸ್ನೆಸ್ ಇರುತ್ತೆ. ಹಿಂಗೆ ಗೊತ್ತಿರಲಿ ನಿಮಗೆ. ಹಂಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ. ಆವಾಗ ಇನ್ನೊಂದು 4 ಜನಕ್ಕೆ ನಮ್ಮ ಚಾನಲ್ ಇದೆ, ಇದರಲ್ಲಿ ತುಂಬ ಯೂಸ್ಫುಲ್ ಕಂಟೆಂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.